ಆಗ್ತಾ ಇದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿಕೊಳ್ಬೇಕು. ಧನ್ಯವಾದಗಳು. ಅಲ್ಲಿ ಮುಕ್ತ ವೇದಿಕೆಯಲ್ಲಿ ನಿರೂಪಣೆಗಾರರಾಗಿ ಮುಂದುವರಿಸಿಕೊಳ್ಬೇಕು. ನಿಮ್ಮ ಮಾತುಗಳಿಗಾಗಿ ಭವ್ಯ ವೇದಿಕೆ ಸಿದ್ಧಗೊಂಡಿದೆ. ವಿಶ್ವನಾಥ್ ಗೊಂಗೋಡಿ ಅವರು ಈಗ it's very excellent that he has that informed that every participant has to present in front of the stadium that we have to celebrate SVP and Joga cricket tournament winner and runner up. Please get up for this moment. Let's celebrate. ಶಂಕ್ರಿ ಎಲ್ರಿಗೂ ಶುಭ ಮುಂಜಾನೆ. ಜೋಗ್ ಪ್ರೀಮಿಯರ್ ಲೀಗ್ 2026 ಶರಾವತಿ ಕಪ್ನ ಸಮಾರೋಪ ಸಮಾರಂಭ. ನಾವೆಲ್ಲ ಇಲ್ಲಿ ಈಗ ಹರ್ಷೋದ್ಗಾರಕ್ಕಾಗಿ ಅಥವಾ ಸಂತೋಷದ ಅಭಿಯಾನಕ್ಕಾಗಿ ಸೇರಿದ್ದೇವೆ. ನಿಮಗೆಲ್ಲರಿಗೂ ನನ್ನ ಹಾರ್ದಿಕ ಸ್ವಾಗತ. ವೇದಿಕೆ ಮೇಲೆ ನಮ್ಮ ಮುಖ್ಯ ಶ್ರೀಯುತ ಮಂಜುನಾಥ್ SC ಚಾಲನೆ ಮತ್ತು ಪಾಲನೆ ವಿಭಾಗದ ಮುಖ್ಯ ಇಂಜಿನಿಯರ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಅವರ ಜೊತೆಗೆ DGM HRD ಆಗಿರುವ ಶ್ರೀಯುತ ರಾಜು ಸರ್ ಅವರನ್ನ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ರಂಗನಾಥ್ ಅವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಪ್ರಭಾರ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಶ್ರೀ ಕೆ ದಿನೇಶ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಹಾಗೂ ಕೆಪಿಸಿ ಎಂಪ್ಲಾಯೀಸ್ ಯೂನಿಯನ್ನ ಕೇಂದ್ರ ಸಮಿತಿಯ ಅಧ್ಯಕ್ಷರು ಶ್ರೀಯುತ ವೀರೇಂದ್ರ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ನಾಯಕ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಮೊಹಮ್ಮದ್ ಸದ್ದೂರ್ ಕೆಪಿಸಿ ಎಂಪ್ಲಾಯೀಸ್ ಯೂನಿಯನ್ನ ಅಧ್ಯಕ್ಷರು ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಹಾಗೂ SC/ST ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ಶ್ರೀಯುತ ನಿಂಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಹಾಗೂ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಂದರೆ ಸಂಪೂರ್ಣವಾಗಿ ಈ ಪಂದ್ಯಾವಳಿಯಲ್ಲಿ ನಮಗೆ ಮಹಾದಾನಿಗಳಾಗಿ ಇರ್ತಕ್ಕಂತಹ ಭಾಗೀರಥಿ ಎಲ್ ನಾಯ್ಕ್ ಹಾಗೂ ಶ್ರೀಯುತ ಕೃಷ್ಣಮೂರ್ತಿ ಎನ್ ಬಿಳ್ಕಲ್ಲೂರು ಅಧ್ಯಕ್ಷರು, ಸಿಗಂದೂರು ಎಜುಕೇಶನ್ ಸೊಸೈಟಿ ರಿಜಿಸ್ಟರ್ ಉಳ್ಳೂರು ಸಾಗರ ಹಾಗೂ ಅವರು ಸ್ಥಳೀಯರು ಕೂಡ
ಅವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಅಧಿಕಾರಿಗಳು, ನಮ್ಮೆಲ್ಲ ನೌಕರರು ಹಾಗೂ ಕಾಲೋನಿಯ ಎಲ್ಲ ಸಮಸ್ತ ನಾಗರಿಕರು, ಮಹಿಳೆಯರು, ಮಕ್ಕಳು ಅವರೆಲ್ಲರನ್ನ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮ ಈಗ ಮೊಟ್ಟ ಮೊದಲಿಗೆ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದಂತಹ ಎಲ್ಲ ಟೀಮ್ಗಳನ್ನು ನಾನು ಹೇಳಲು ಇಚ್ಛಿಸುತ್ತೇನೆ. ಮತ್ತೊಮ್ಮೆ ಶರಾವತಿ ಟೀಮ್ ಎ, ಶರಾವತಿ ಟೀಮ್ ಬಿ, ಟೀಮ್ MGHE, ಟ್ರೋಫಿ ಫೈಟರ್ಸ್ ಕಾರ್ಗಲ್, ಭದ್ರಾ ಟೈಗರ್ಸ್ ಭದ್ರಾ, VCC-A ವರಾಹಿ, VCC-B ವರಾಹಿ, ಕಾಳಿ ಪ್ಯಾಂಥರ್ಸ್ ಅಂಬಿಕಾನಗರ, ಕದ್ರಾ ಕಿಂಗ್ಸ್ ಕದ್ರಾ, ಸೂಪರ್ ರಾಯಲ್ಸ್ ಗಣೇಶ್ ಗುಡಿ, ADPH and MBDPH team Almaty and Munirabad, RTPS Warriors Shaktinagara, RTPS Titans Shaktinagara, Thermal Rockers YTPS, BTPS Thermal Rocks Ballari, BTPS Challengers Ballari. ಈ ಕಾರ್ಯಕ್ರಮದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ದೊಡ್ಡದೊಂದು ಟೀಮ್ ಇದೆ. ಅದರಲ್ಲಿ ಪ್ರಸಿದ್ಧ ವೀಕ್ಷಕ ವಿವರಣೆಗಾರರಾಗಿ ಶ್ರೀಯುತ ಸುರೇಶ್ ಕುಂದಾಪುರ್, ವಿಶ್ವನಾಥ್ ಗಂಗೊಳ್ಳಿ ಹಾಗೂ ಸ್ಥಳೀಯ ಚೈತನ್ಯ ಗೌಡ ಹಾಗೂ ಚನ್ನಕೇಶವ ಕುಗ್ವೆ ಹಾಗೂ ನಿಖರ ತೀರ್ಪುಗಾರರಾಗಿ ಶ್ರೀಯುತ ಕಾರ್ತಿಕ್ ಶಿವಮೊಗ್ಗ, ಜೀವನ್ ಶಿವಮೊಗ್ಗ, ವಿನಯ್ ಶಿವಮೊಗ್ಗ, ಮೊಹಮ್ಮದ್ ಇಶಾನ್ ಹಾಗೂ ಯೂಟ್ಯೂಬ್ ಟ್ರಾನ್ಸ್ಮಿಷನ್ ನಿರ್ವಹಣೆಯನ್ನು ನೆರವೇರಿಸಿದಂತಹ ಕ್ರಿಕ್ಲೈನ್ ಮೂಡ್ಬಿದ್ರೆ ಸಂಸ್ಥೆಯ ಕ್ಯಾಮರಾ ನಿರ್ವಹಣೆ ಶ್ರೀಯುತ ಅಫಾನ್, ಮುನೀರ್, ಫೈಮ್ ಹಾಗೂ ಸ್ಕೋರ್ ಬೋರ್ಡ್ ನಿರ್ವಹಣೆಯಲ್ಲಿ ವ್ಯವಸ್ಥಾಪಕ ಸುಹಾನ್, ನುಮಾನ್ ಹಾಗೂ ಸ್ಥಳೀಯರಾದ ರಘು, ಹರ್ಷ. ಬೆಳಕು ಮತ್ತು ಸೌಂಡ್ ಸಿಸ್ಟಮ್ನ ಅಲೋಕ್ ಈವೆಂಟ್ಸ್ ಕಾನ್ಸೆಪ್ಟ್ ಕುಂದಾಪುರ ಶ್ರೀಯುತ ಅಲೋಕ್ ಅಂಡ್ ಫ್ರೆಂಡ್ಸ್. ಊಟೋಪಚಾರ ನಿರ್ವಹಣೆಯಲ್ಲಿ ರೋಹನ್ ಸೊಪ್ಪುಗುಡ್ಡೆ, ತೀರ್ಥಹಳ್ಳಿ. ಇನ್ನು ಶಾಮಿಯಾನ ಮತ್ತು ನಮಗೆಲ್ಲ ಆಸನ ವ್ಯವಸ್ಥೆಯನ್ನು ನೀಡಿದಂತಹ ಶ್ರೀಯುತ ಪುರುಷೋತ್ತಮ್ ಮತ್ತು ಸಂಗಡಿಗರು ಜೋಗ್. ಇನ್ನೊಮ್ಮೆ ನಾನು ಇಲ್ಲಿ ಕೆಲವರು ಮತ್ತು ನಮಗೆ ಸಹಾಯ ಮಾಡಿದಂತಹ ಸೆಕ್ಯೂರಿಟಿ ವಿಭಾಗ, ಪೊಲೀಸ್ ವಿಭಾಗದವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಸತತವಾಗಿ ಇಲ್ಲಿ ನಮ್ಮ ಮೈದಾನವನ್ನ ಹಾಗೂ ಸುತ್ತಮುತ್ತಲ ಪ್ರದೇಶವನ್ನ ಸ್ವಚ್ಛವಾಗಿಟ್ಟಂತಹ ಹೌಸ್ ಕೀಪಿಂಗ್ ತಂಡದವರಿಗೆ ವಿಶೇಷ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮೈದಾನದಲ್ಲಿ ಹೊಸದಾಗಿ ಪಿಚ್ ಕ್ರಿಯೇಟ್ ಮಾಡಿ ನಮಗೆ ಅದನ್ನ ಇಷ್ಟು ಹೊತ್ತು ಸುಲಲಿತವಾಗಿ ಆಟ ಆಡಲು ನಿರ್ಮಿಸಿಕೊಟ್ಟಂತಹ ಶ್ರೀಯುತ ಜಯಂತ್ ಸಾಗರ ಇವರೆಲ್ಲರ ಜೊತೆಗೆ ನಮಗೆ ಮಹಾದಾನಿಗಳಾಗಿ ಬಂದಂತಹ CK ಇಂಜಿನಿಯರ್ಸ್ ವರ್ಕ್ಸ್ ಕಾರ್ಗಲ್, ಸೆಲ್ವರಾಜ್ ಕನ್ಸ್ಟ್ರಕ್ಷನ್ ಕಾರ್ಗಲ್, ಶ್ರೀ ನಾರಾಯಣ ಕನ್ಸ್ಟ್ರಕ್ಷನ್ SNC ಜೋಗ್ ಫಾಲ್ಸ್, ಶ್ರೀ S ಸಿಂಹಾದ್ರಿ ಆಟೋಕಾನ್ ಇಂಜಿನಿಯರ್ಸ್ ಬ್ಯಾಂಗ್ಳೂರ್, ಶ್ರೀ ನಿತಿನ್ ಜೋಗ್, ಶ್ರೀ ಕೃಷ್ಣಮೂರ್ತಿ ಎನ್ ಬಿಳ್ಗಲ್ಲೂರು ಅಧ್ಯಕ್ಷರು, ಮೆಸಸ್ ಮೆಗಾ ಕನ್ಸ್ಟ್ರಕ್ಷನ್ಸ್ ಜೋಗ್, ಇವರೆಲ್ಲರಿಗೂ ನಮ್ಮ ಅನಂತ ಧನ್ಯವಾದಗಳು. ಇದಲ್ಲದೆ ಈ ಮೈದಾನವನ್ನ ಸಂಪೂರ್ಣವಾಗಿ ಮನೋರಂಜನಾ ಸಂಘದವರು ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿಯ ಮನೋರಂಜನಾ ಸಂಘದ ಕೊಠಡಿಗಳನ್ನು ಹಾಗೂ ಕಲಾ ಬಳಗದ ವೇದಿಕೆಯನ್ನು ಕೂಡ ನಮಗೆ ನಮ್ಮ ಎಲ್ಲ ಕೆಲಸಗಳಿಗೆ ಬಿಟ್ಟುಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಜೊತೆಗೆ ದೇವಸ್ಥಾನದಲ್ಲಿ ಊಟೋಪಚಾರದ ವ್ಯವಸ್ಥೆಗಾಗಿ ದೇವಸ್ಥಾನ ಸಮಿತಿ ಕೂಡ ನಮಗೆ ಸಹಕಾರ ನೀಡಿದೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಧನ್ಯವಾದಗಳ ಪಟ್ಟಿ ಇನ್ನೂ ಇದೆ, ಮತ್ತೆ ಬರುತ್ತಿದೆ.
ನಿತಿನ್ ಕಾಂಟ್ರಾಕ್ಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಿತಿನ್. ನಾವು ಇಲ್ಲಿ ಕೆಲವಾರು ದಾನಿಗಳಿಗೆ ನೆನಪಿನ ಕಾಣಿಕೆಗಳನ್ನು ಕೊಡಬೇಕಾಗಿದೆ. ಮೊದಲಿಗೆ ಕುಮಾರ್ ಬಿಲ್ಡ್ಕಾನ್. ನಿತಿನ್ ವೇದಿಕೆ ಮೇಲೆ ಬನ್ನಿ. ನಿತಿನ್ ಅವರಿಗೆ ಸ್ವಾಗತ. ಕುಮಾರ್ ಬಿಲ್ಡಿಕಾನ್ ದಯವಿಟ್ಟು ಅವರ ಪ್ರತಿನಿಧಿ ಬಂದರೆ ಒಳ್ಳೆಯದು. ಯಾಕೆ ಹೇಳಿ. ರವಿ ಕಾಂಟ್ರಾಕ್ಟರ್ ಕಾರ್ಗಲ್. ರವಿ ಕಾಂಟ್ರಾಕ್ಟರ್ ಕಾರ್ಗಲ್ ಪ್ರತಿನಿಧಿಗಳು ಬನ್ನಿ. ಅದನ್ನು ನಮ್ಮ ಮುಖ್ಯ ಅಭಿಯಂತರರು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ರಾಸು ವೀರಾ ಇಂಜಿನಿಯರ್ಸ್. ರಾಸು ವೀರಾ ಇಂಜಿನಿಯರ್ ಪ್ರತಿನಿಧಿ. ಸುರೇಶ್ ದೊಡ್ಡಮನಿ ಕಾಂಟ್ರಾಕ್ಟರ್ ಅವರ ಪ್ರತಿನಿಧಿ ಚೈತನ್ಯ ಗೌಡ ವೇದಿಕೆ ಮೇಲೆ ಬಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಸುರೇಶ್ ದೊಡ್ಡಮನಿ ಕಾಂಟ್ರಾಕ್ಟರ್. ಮುರುಗೇಶ್ ಕಾಂಟ್ರಾಕ್ಟರ್. ಸಂತೋಷ್ ಶೆಟ್ಟಿ. ಗಿರೀಶ್ ಕಾಂಟ್ರಾಕ್ಟರ್. ಶ್ರೀಯುತ ವೀರರಾಜಯ್ಯ ಧರ್ಮದರ್ಶಿಗಳು ಪದ್ಮಾವತಿ ದೇವಸ್ಥಾನ ವಡನ್ಬೈಲ್. ನಿತಿನ್ ಅವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀವಿ. ಚೀಫ್ ಇಂಜಿನಿಯರ್ ಅದನ್ನು ಕೊಡ್ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಆಟೋಕಾನ್ ಇಂಜಿನಿಯರ್ಸ್ ಬೆಂಗಳೂರು. ಸುನೀತ್. ಬಸವರಾಜು ಬನಶಂಕರಿ ಕಂಪನಿ. ನಾಗಯ್ಯ ಶೆಟ್ಟಿ ಕಾಂಟ್ರಾಕ್ಟರ್ ಜೋಗ್. ವಿನಯ್ ಎಲ್ ಕಾಂಟ್ರಾಕ್ಟರ್. SK ಚಂದ್ರು ಕಾಂಟ್ರಾಕ್ಟರ್. ಮೆಸಸ್ ಆಟೋಕಾನ್ ಸಿಂಹಾದ್ರಿ ಆಟೋಕಾನ್ ಬೆಂಗಳೂರು ಪ್ರತಿನಿಧಿಯವರಿಗೆ ಮುಖ್ಯ ಅಭಿಯಂತರರಿಂದ ನೆನಪಿನ ಕಾಣಿಕೆ. ನಮ್ಮ ಜೊತೆಗೆ ಇನ್ನೋರ್ವ ಮಹಾದಾನಿ ನಮ್ಮ ಜೊತೆಗಿದ್ದಾರೆ. ಭಾಗೀರಥಿ ಎಲ್ ನಾಯ್ಕ್ ಅವರಿಗೆ DGM HRD ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ದೊಡ್ಡ ಚಪ್ಪಾಳೆ ಬರಲಿ. CK ಇಂಜಿನಿಯರ್ಸ್ ವರ್ಕ್ಸ್ ಕಾರ್ಗಲ್ ಅವರ ಪ್ರತಿನಿಧಿ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಸೆಲ್ವರಾಜ್ ಕನ್ಸ್ಟ್ರಕ್ಷನ್ ಕಾರ್ಗಲ್. ಶ್ರೀ ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ ಜೋಗ್ ಫಾಲ್ಸ್. ಶ್ರೀ ನಿತಿನ್ ಜೋಗ್. ಶ್ರೀ ಕೃಷ್ಣಮೂರ್ತಿ ಎನ್ ಬಿಳಗಲ್ಲೂರು ಅಧ್ಯಕ್ಷರು ಸಿಗಂದೂರು ಈಶ್ವರಿ ಎಜುಕೇಶನ್ ಸೊಸೈಟಿ. ಶ್ರೀ ಮೆಗಾ ಕನ್ಸ್ಟ್ರಕ್ಷನ್ಸ್ ಜೋಗ್ ಪ್ರತಿನಿಧಿ. ಈಗ ಈ ಸಂಪೂರ್ಣ
ಪಂದ್ಯಾವಳಿಯಲ್ಲಿ ವಿವಿಧ ವಿಭಾಗಗಳಲ್ಲಿ ತಮ್ಮನ್ನ ಅತ್ಯುನ್ನತ ಪ್ರದರ್ಶನ ನೀಡಿದಂತಹ ನಮ್ಮೆಲ್ಲ ಆಟಗಾರರಿಗೆ ನೆನಪಿನ ಕಾಣಿಕೆ ಕೊಡ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ಮ್ಯಾನ್ ಆಫ್ ದಿ ಮ್ಯಾಚ್, ಈ ಫೈನಲ್ ಮ್ಯಾಚ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಮಿಸ್ಟರ್ ಸಂತೋಷ್ ಶೆಟ್ಟಿ, ಇವರಿಗೆ MGHE ಅವರು ಆ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಅಪೂರ್ವ ಸಹೋದರರು ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಮಿಸ್ಟರ್ ಹರೀಶ್ SGS, ಇವರಿಗೆ ನಮ್ಮ ಪ್ರಭಾರ SC ಅವರಾದ ಶ್ರೀಯುತ ದಿನೇಶ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಟ್ರೋಫಿ ಬೆಸ್ಟ್ ಬೌಲರ್ ಆಫ್ ದಿ ಸೀರೀಸ್ ಮಿಸ್ಟರ್ ಸತೀಶ್ ಜಿ RTPS ಟೈಟಾನ್ಸ್, ಅವರಿಗೆ DGM HRD ಅವರು ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಈ ಟ್ರೋಫಿಯನ್ನ. ಸತೀಶ್ ಇವರು 10 ವಿಕೆಟ್ಸ್ಗಳನ್ನು ಪಡೆದು ಅತ್ಯುನ್ನತ ಬೌಲರ್ ಆಗಿ ಪ್ರಕಟಗೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಬೆಸ್ಟ್ ಫೀಲ್ಡರ್ ಆಫ್ ದಿ ಸೀರೀಸ್ ಮಿಸ್ಟರ್ ಆನಂದ್ ಸಿಂಗ್ ಕಾಳಿ ಪ್ಯಾಂಥರ್ಸ್, ಇವರಿಗೆ ಅವರಿಗೆ ಟ್ರೋಫಿಯ ಜೊತೆಗೆ ಡಾಕ್ಟರ್ ಪೃಥ್ವಿ ಪೈ ಮೆಡಿಕಲ್ ಸೂಪರಿಂಟೆಂಡೆಂಟ್ ಇನ್ಚಾರ್ಜ್ MSA MSCK ಬೆಸ್ಟ್ ಫೀಲ್ಡರ್ ಎನ್ನುವ ಅವಾರ್ಡ್ ಕೊಟ್ಟು ಅದರ ಜೊತೆಗೆ 2,000 ರೂಪಾಯಿ ನಗದು ಬಹುಮಾನವನ್ನು ಘೋಷಿಸಿದ್ದಾರೆ. ಅವರಿಗೆ ತಲುಪಿಸಲಾಗ್ತದೆ. ಪೃಥ್ವಿ ಪೈ ಅವರು ಆನಂದ್ ಸಿಂಗ್ ಅವರಿಗೆ ಕೊಟ್ಟಿರುತ್ತಾರೆ. ಬೆಸ್ಟ್ ಕೀಪರ್ ಆಫ್ ದಿ ಸೀರೀಸ್ ಮಿಸ್ಟರ್ ದೀಪು MS, ಇದನ್ನ ರಂಗನಾಥ್ ಅವರು ಕೊಡ್ಬೇಕಂತ ಕೇಳ್ಕೊತಾ ಇದೀವಿ. ಬೆಸ್ಟ್ ಆಲ್ರೌಂಡರ್ ಮ್ಯಾನ್ ಆಫ್ ದಿ ಸೀರೀಸ್ ಮಿಸ್ಟರ್ ಸಂತೋಷ್ ಶರಾವತಿ, ಮುಖ್ಯ ಅಭಿಯಂತರರು ಈ ಟ್ರೋಫಿಯನ್ನು ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಪಂದ್ಯಾವಳಿಯಲ್ಲಿ ಲೀಗ್ ಹಂತದಲ್ಲಿ 16 ತಂಡಗಳು ಭಾಗವಹಿಸಿ 4 ಪೂಲ್ಗಳಲ್ಲಿ ಆಟ ಆಡಿದ್ದಾರೆ. 24 ಮ್ಯಾಚ್ಗಳನ್ನು, ಕ್ವಾರ್ಟರ್ ಫೈನಲ್ 8 ಟೀಮ್ಗಳು ಭಾಗವಹಿಸಿ 4 ಮ್ಯಾಚ್ಗಳನ್ನು ಆಡಿ ಪ್ಲೇ ಆಫ್ ಹಂತಕ್ಕೆ 4 ಟೀಮ್ಗಳು ಬಂದಿತ್ತು. ಅದು ಫೈನಲ್ ಪಂದ್ಯ ಸೇರಿ.
ಇದಾ? ಈ ಪಂದ್ಯಾವಳಿಯ ತೃತೀಯ ಬಹುಮಾನ ಪಡೆದಂತಹ RTPS ಟೈಟನ್ಸ್ನ ರವಿಕುಮಾರ್ ಡಿ ಅವರ ತಂಡ ಅವರು ಒಬ್ಬೊಬ್ಬರಾಗಿ ವೇದಿಕೆ ಮೇಲೆ ಬಂದು ನೆನಪಿನ ಕಾಣಿಕೆಗಳನ್ನು ಸ್ವೀಕರಿಸಬೇಕು. ರವಿಕುಮಾರ್ ಡಿ ಮತ್ತು ತಂಡದವರು ರವಿಕುಮಾರ್ ಡಿ ಅವರಿಗೆ ವೀರೇಂದ್ರ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಎಲ್ಲರ ಹತ್ರನೂ ಒಂದೊಂದು ಕೊಡಿ. ನಾ ಹೇಳ್ತೀನಿ. ವಾಸು ಎಸ್ ಪಾಟೀಲ್, ಚಂದ್ರಶೇಖರ, ಅಜಯ್ ಕೆ, MD ಇಲಿಯಾಸ್ ಅಹಮದ್, ಒಬ್ಬೊಬ್ರು ಎಲ್ಲರಿಗೂ ಕೊಡಿ. ಅನಂತ್ MD ಇಲಿಯಾಸ್ ಅವರಿಗೆ ನಿಂಗರಾಜ್ ಅವರು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೆನಪಿನ ಕಾಣಿಕೆಗಳನ್ನು. ಸಿದ್ದರಾಮು ರೇವಣಸಿದ್ದ VA ಅವರಿಗೆ ನಿಂಗರಾಜ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಇಲ್ಲೇ ಮೇಲೇರಿ ಒಂದು ಫೋಟೋ ಶೂಟ್ ತಗೊಂಡೇ ಹೋಗಿ. ಎಲ್ಲರೂ RTPS ತಂಡದವರು ಮೇಲ್ಗಡೆನೇ ಇರಿ. ಸಲೀಂ ಮಲಿಕ್ ಅವರಿಗೆ ದಿನೇಶ್ ಕೆ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಸಚಿ ಎಸ್ ಕುಪ್ಪನಟ್ಟಿ ಅವರಿಗೆ ಶ್ರೀಯುತ ಕೃಷ್ಣಮೂರ್ತಿ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಧನ್ರಾಜ್ ಅವರಿಗೆ DGM HRD ಅವರು ಅವರ ಅನುಪಸ್ಥಿತಿಯಲ್ಲಿ ಅವರ ಪ್ರತಿನಿಧಿಯಾಗಿ ಯಾರಾದರೂ ಸ್ವೀಕಾರ ಮಾಡಿ ತಗೊಂಡ್ರ ಅವರು ಇದ್ದಾರಪ್ಪ. ಧನ್ರಾಜ್ ಅವರದು ಇದನ್ನು ತಗೊಳ್ಳಿ. ಮೆಹಬೂಬ್ ಖಾನ್ ಅವರು ಕೂಡ ಇಲ್ಲ. ತುಳಜಾ ಪ್ರಸಾದ್ ಅವರಿಗೆ ರಂಗನಾಥ್ ಅವರು ನೆನಪಿನ ಕಾಣಿಕೆ ಕೊಡಬೇಕಂತ ಹೇಳ್ತಾ ಇದ್ದೀನಿ. ಸತೀಶ್ ಜಿ ಅವರಿಗೆ ಮೊಹಮ್ಮದ್ ಸದ್ದೂರ್ ಅವರು ನೆನಪಿನ ಕಾಣಿಕೆ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಬಸವರಾಜಪ್ಪ ಅವರಿಗೆ ನಮ್ಮ ಮುಖ್ಯ ಅಭಿಯಂತರರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಸೂಗಪ್ಪ ಸಿ ಅವರಿಗೆ ಅವರು ಇಲ್ವಾ? ಬೀರಪ್ಪ ಅವರಿಗೆ DGM HRD ಅವರು ಇನ್ನೊಂದು ಟೀಮ್ ಇದೆಯಾ? ಕೊಡಿ. ಇವರೆಲ್ಲ ಸಾಲಾಗಿ ಬನ್ನಿ ಎಲ್ಲರೂ ಸಾಲಾಗಿ ಬನ್ನಿ. ಅವರಿಗೆ ಇದನ್ನು ಟ್ರೋಫಿನ ಕ್ಲೋಸ್ ಮಾಡೋದಾ? ಅವ್ರು ಕೊಟ್ಟಿಲ್ಲ, ಚೀಟಿ ತೆಗಿಬೇಡಿ. ಈಗಲೇ ಕೊಟ್ಬಿಡೋಣ ಒಂದೇ ಟ್ರೋಫಿ ಕೊಡಿ ಸರ್. RTPS ತಂಡಕ್ಕೆ ಟ್ರೋಫಿಯನ್ನ ಮುಖ್ಯ ಅಭಿಯಂತರರು ಹಾಗೂ DGM HRD ಇಬ್ಬರು ಸೇರಿ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅಲ್ಲ ಅವ್ರಿಗೆ ಫಸ್ಟ್ ಕೊಟ್ಟು ಕೊನೆ ಬಹುಮಾನ
ನೆಕ್ಸ್ಟ್ ಕೊಡು, ಅದು ಬೇಡ, ಇವರಿಗೆ ಕರಿತೀನಿ. ಹೋಯ್ ನನ್ನ ಹಾಳೆ ಎಲ್ಲ ತೃತೀಯ ಹೌದಾ? ರಾಯಚೂರು ತಂಡಕ್ಕೆ ಅಭಿನಂದನೆಗಳು. ಈಗ ನಮ್ಮ ಕಾರ್ಯಕ್ರಮದಲ್ಲಿ ವೀಕ್ಷಕ ವಿವರಣೆ ನೀಡಿದಂತಹ ಶ್ರೀಯುತ ಸುರೇಶ್ ಕುಂದಾಪರ್, ವಿಶ್ವನಾಥ್ ಗಂಗೊಳ್ಳಿ ಇವರು ವೇದಿಕೆ ಬಳಿ ಬರುವುದು. ವೀಕ್ಷಕ ವಿವರಣೆಗಾರರಾಗಿರುವ ಸುರೇಶ್ ಕುಂದಾಪುರ ಮತ್ತು ವಿಶ್ವನಾಥ್ ಗಂಗೊಳ್ಳಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಸೇರಿ ಸುರೇಶ್ ಕುಂದಾಪುರ ಮತ್ತು ವಿಶ್ವನಾಥ್ ಗಂಗೊಳ್ಳಿ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು. ಇವರು ಪ್ರಸಿದ್ಧ ವೀಕ್ಷಕ ವಿವರಣೆಗಾರರು. ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್ ಹಾಗೂ ಎಲ್ಲ ಸಮೂಹ ಕ್ರೀಡೆಗಳಿಗೆ ವೀಕ್ಷಕ ವಿವರಣೆಗಾರರಾಗಿ ಕೆಲಸ ನಿರ್ವಹಿಸುತ್ತಾರೆ. ಇವರ ಊರು ಕುಂದಾಪುರ, ಪಕ್ಕದ ಗಂಗೊಳ್ಳಿಯವರು ಕೂಡ. ಸುರೇಶ್ ಕುಂದಾಪುರ ಅವರಿಗೆ DGM HRD ಮತ್ತು ಸಂಗಡಿಗರು ಕೊಟ್ಟು ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಕಂಚಿನ ಕಂಠದ ವೀಕ್ಷಕನ ವಿವರಣಾದ್ವಯರಾದ ಸುರೇಶ್ ಕುಂದಾಪುರ್, ವಿಶ್ವನಾಥ್ ಗಂಗೊಳ್ಳಿ ಅವರಿಗೆ ರಂಗನಾಥ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಂತ ಕೇಳ್ಕೊತಾ ಇದ್ದೀನಿ. ನಿಖರ ತೀರ್ಪುಗಾರರಾಗಿ ಶ್ರೀಯುತ ಕಾರ್ತಿಕ್ ಮತ್ತು ಸಂಗಡಿಗರಿದ್ದಾರೆ ನಮ್ಮ ಜೊತೆಗೆ. ಅವರು ಕೂಡ ವೇದಿಕೆ ಬಳಿ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ತೀರ್ಪುಗಾರರಾಗಿರುವ ಶ್ರೀಯುತ ಕಾರ್ತಿಕ್ ಶಿವಮೊಗ್ಗ. ಕಾರ್ತಿಕ್ ಶಿವಮೊಗ್ಗದವರು ನಿಖರ ತೀರ್ಪುಗಾರಿಕೆಗಾಗಿ ನೆನಪಿನ ಕಾಣಿಕೆಯನ್ನು ಮೊಹಮ್ಮದ್ ಸದ್ದೂರ್ ಅವರು ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಹಾಗೂ ಇವರಿಗೆ ನಗದು ಬಹುಮಾನವಾಗಿ ಶ್ರೀಯುತ ಕೃಷ್ಣಮೂರ್ತಿ ಬೆಳಗಲ್ ಅವರು ಕೊಡ್ತಾ ಇದ್ದಾರೆ 1,000 ರೂಪಾಯಿಗಳನ್ನ. ಕಾರ್ತಿಕ್ ನಗದು ಬಹುಮಾನವಾಗಿ ಅವರ ಸ್ಟೈಲಿಗಾಗಿ ಬೆಳಗಲ್ ಅವರವರ ಪ್ರೋತ್ಸಾಹ. ಜೀವನ್ ಶಿವಮೊಗ್ಗ ಇವರಿಗೆ ನಿತಿನ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಇನ್ನಿರುವ ಬಾಲಕರು ನಮ್ಮ ಜೊತೆಗಿದ್ದಾರೆ. ನಿಖರ ತೀರ್ಪುಗಾರರಾಗಿ ವಿನಯ್ ಶಿವಮೊಗ್ಗ ಇವರಿಗೆ ಮೇಡಮ್ ಭಾಗೀರಥಿ ನಾಯಕ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಂತ ಕೇಳ್ಕೊತಾ ಇದ್ದೀನಿ. ಮೊಹಮ್ಮದ್ ಇಶಾನ್ ಶಿವಮೊಗ್ಗ ಇವರಿಗೆ ಮುಖ್ಯ ಅಭಿಯಂತರರು ನೆನಪಿನ ಕಾಣಿಕೆಯನ್ನು ನೀಡಬೇಕು. ನೋಡೋದಕ್ಕೆ ತುಂಬ ಬಾಲಕನಂತೆ ಕಾಣಿಸ್ತಾರೆ, ಆದರೆ ತೀರ್ಪು ಮಾತ್ರ ಹರಿತವಾಗಿರುತ್ತದೆ. ಟ್ಯಾಲೆಂಟೆಡ್ ಅಂಪೈರ್. ಇನ್ನು ಯೂಟ್ಯೂಬ್ ಟ್ರಾನ್ಸ್ಮಿಷನ್ ನಿರ್ವಹಣೆಯನ್ನು ನೆರವೇರಿಸಿದಂತಹ ಕ್ರಿಕ್ಲೈನ್ ಮೂಡ್ಬಿದ್ರೆ ಇದರ ನಿರ್ವಹಣಾಕಾರರಾಗಿರುವ ಅಫಾನ್
ಮತ್ತು ಸಂಗಡಿಗರು ದಯವಿಟ್ಟು ವೇದಿಕೆ ಬಳಿ ಬರಬೇಕು. ಅಫಾನ್ ಮುನೀರ್ ಫೈಮ್ ಇವರಿಗೆ DGM-HID ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಸಂಪೂರ್ಣ ಪಂದ್ಯಾವಳಿಯ ಸ್ಕೋರ್ ಬೋರ್ಡ್ ನಿರ್ವಹಣೆಯನ್ನು ಮಾಡಿದಂತಹ ವ್ಯವಸ್ಥಾಪಕರಾಗಿರುವ ಸುಹಾನ್ ಮತ್ತು ಸಂಗಡಿಗರು, ಸುಹಾನ್ ಮತ್ತು ನುಮಾನ್, ಸ್ಥಳೀಯರಾಗಿರುವ ರಘು ಮತ್ತು ಹರ್ಷ ಬರಬೇಕು ವೇದಿಕೆ ಬಳಿ. ಹರ್ಷ, ಪ್ರಸನ್ನ ಅಲಿಯಾಸ್ ಬೋಂಡಾ ಬನ್ನಿ ವೇದಿಕೆ ಬಳಿ ಬನ್ನಿ. 3 ಜನನು, ರಘು, ಹರ್ಷ, ಪ್ರಸನ್ನ. ಬೆಳಕು ಮತ್ತು ಸೌಂಡ್ ಸಿಸ್ಟಮ್ನ ಅಲೋಕ್ ಈವೆಂಟ್ಸ್ ಕಾನ್ಸೆಪ್ಟ್ ಕುಂದಾಪುರ ಅವರ ಪ್ರತಿನಿಧಿ ಶ್ರೀ ಅಲೋಕ್ ಅವರು ವೇದಿಕೆ ಬಳಿ ಬರಬೇಕು. ಮಧ್ಯ ಅಂತಲ್ಲ, ಇನ್ನು ಇದಾವೆ ಸರ್, ನೆನಪಿನ ಕಾಣಿಕೆ. ಅಲೋಕ್ ಈವೆಂಟ್ ಕಾನ್ಸೆಪ್ಟ್ ಕುಂದಾಪುರ ಅದರ ಓನರ್ ಶ್ರೀಯುತ ಅಲೋಕ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮುಖ್ಯ ಅಭಿಯಂತರರು ಈ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಊಟೋಪಚಾರ ನಿರ್ವಹಣೆಯನ್ನು ಕೈದಂತಹ ರೋಹನ್ ಸೊಪ್ಪುಗುಡ್ಡೆ ತೀರ್ಥಹಳ್ಳಿ ಇವರಿಗೂ ಕೂಡ ನೆನಪಿನ ಕಾಣಿಕೆ ಇರುತ್ತೆ, ದಯವಿಟ್ಟು ಬಂದು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀವಿ. ನಮಗೆ ನಮ್ಮ ಮೈದಾನದ ಸುತ್ತ ಶಾಮಿಯಾನ ಮತ್ತು ಕೂರಲು ವ್ಯವಸ್ಥೆ ಮಾಡಿದಂತಹ ಶ್ರೀಯುತ ಪುರುಷೋತ್ತಮ್ ಮತ್ತು ಸಂಗಡಿಗರು, ಪುರುಷೋತ್ತಮ್ ವೇದಿಕೆ ಬಳಿ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಪುರುಷೋತ್ತಮ್ ಅವರಿಗೆ ವೀರೇಂದ್ರ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ದಿವ್ಯಾ ಡೆಕೋರೇಟರ್ಸ್ ಪ್ರತಿನಿಧಿ ಶ್ರೀಯುತ ಪುರುಷೋತ್ತಮ್, ಎಲ್ಲರೂ ಚಪ್ಪಾಳೆ ತಟ್ಟಿ. ಯಾವಾಗಲೂ ನಮ್ಮ ಕಾರ್ಯಕ್ರಮಕ್ಕೆ ಸುಂದರವಾಗಿ ವೇದಿಕೆಯನ್ನು ನಿರ್ಮಾಣ ಮಾಡುವ ಪುರುಷೋತ್ತಮ್. ಈ ಮಧ್ಯ ನಮ್ಮ KPC ಉದ್ಯೋಗಿಗಳಾದಂಥ ಕೆಲವರು ಇದ್ದಾರೆ, ಅವರು ನಮಗೆ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮನ ಚೆನ್ನಾಗಿ ಕಾಣಿಸ್ಕೊಟ್ಟಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡುವಂಥ ಕಾರ್ಯಕ್ರಮ ಇದೆ ಈಗ. ಹೆಚ್ಚು ದಾನವನ್ನು ಮಾಡಿರ್ತಕ್ಕಂಥ KPC ಎಂಪ್ಲಾಯೀಸ್ ಯೂನಿಯನ್ ಮತ್ತು ಎಲ್ಲ ಉದ್ಯೋಗಿಗಳಿಗೆ ನೆನಪಿನ ಕಾಣಿಕೆ ಕೊಡುವಂಥದ್ದು. ಮೊದಲಿಗೆ ಕೃಷ್ಣ, ಡ್ರೈವರ್ ಕೃಷ್ಣ ಅವರಿಗೆ, ಅವರ ಬದಲಿಗೆ ಯಾರು ಬಂದು ತಗೊಳ್ಳಿ, ಅವ್ರ ಫ್ರೆಂಡ್ಸ್ ಯಾರು ಬಂದು ತಗೊಳ್ಳಿ, ಅವ್ರ ಮಗ ಇದ್ರೆ ಬನ್ನಿ. ನಿಮ್ದೇ ಕಣದು. DGM-HID ಅವರು ಈ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಶ್ರೀನಿವಾಸ್ ಓಡಿವೈ, ಶ್ರೀನಿವಾಸ್ ಸೀನಾ ಅವರ ಕುಟುಂಬದವರು ಅಥವಾ ಅವರ ಗೆಳೆಯರು ಯಾರಾದರೂ ಅದನ್ನು ಸ್ವೀಕರಿಸಬೇಕಂತ ಕೇಳ್ಕೊತಿದ್ದೀವಿ. ಪೆಂಡಿಂಗ್. ಸಂತೋಷ್ ಆರ್ ಅವರಿಗೆ ಮೊಹಮ್ಮದ್ ಸದ್ದೂರ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ.
ವಿನಾಯಕ ಮೂರ್ತಿ ನಮ್ಮ ಆಟಗಾರರಿಗೆ ನಿಖರವಾದ ಸಮಯದಲ್ಲಿ ತಂಪು ಪಾನೀಯವನ್ನು, ಅದು ವರ್ಣರಂಜಿತವಾದ ತಂಪು ಪಾನೀಯವನ್ನು ಕೊಟ್ಟು ಎಲ್ಲರನ್ನು ತಣ್ಣಗಿಟ್ಟಿದ್ದಾರೆ. ಅವರ ಜೀವನ ಕೂಡ ಚೆನ್ನಾಗಿರಲಿ ಅಂತ ಹೇಳಿ ಹಾರೈಸುತ್ತಾ DGMHID ಅವರು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಇನ್ನೋರ್ವ ದಾನಿ ಶ್ರೀಯುತ ನಿಂಗರಾಜ್ ಆರ್ ಮತ್ತು ಕುಟುಂಬದವರು ಅವರಿಗೆ ನಮ್ಮ ಮುಖ್ಯ ಅಭಿಯಂತರರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಶುಭ ಹಾರೈಸಬೇಕಂತ ಹೇಳ್ತಿದ್ದೀನಿ. ಶಿವಾನಂದ ಸುನ್ಗದ್ ನಿನ್ನೆ ಮಧ್ಯಾಹ್ನದ ಊಟವನ್ನು ಹೋಳಿಗೆ ನೀಡುವುದರ ಮೂಲಕ, ಹೋಳಿಗೆ ಜೊತೆಗೆ ತುಪ್ಪ ನೀಡುವುದರ ಮೂಲಕ ನಮಗೆ ಸಿಹಿ ಊಟವನ್ನು ಬಡಿಸಿದ್ದಾರೆ. ಅವರಿಗೆ ರಂಗನಾಥ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ನವೀಶ್ ಅವರ ಕುಟುಂಬದವರು ಅಥವಾ ಯಾರಾದರೂ ಅವ್ರ ಗೆಳೆಯರು ಬಂದು ಅದನ್ನು ಸ್ವೀಕರಿಸಬೇಕು. ರಾಮು ಅವರಿಗೆ ಶ್ರೀಯುತ ಕೆ ದಿನೇಶ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಂತ ಕೇಳ್ಕೊತಾ ಇದ್ದೀನಿ. ಗಿಡ್ಡಪ್ಪ ಗೌಡ ಕಾರ್ಗಲ್ ರಿಟೈರ್ಡ್ ಆಫೀಸರ್ ಮತ್ತು ಅವರ ಕುಟುಂಬದವರು, ಶ್ರೀ ವಿನಾಯಕ ಮೂರ್ತಿಯವರು ಅವ್ರ ಶಿಷ್ಯ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ತಗೊತ್ತಿದ್ದೀನಿ. ಅವರಿಗೆ ವೀರೇಂದ್ರ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಯಾರು ಅವ್ರ ಹೆಸರು ಬಿಡುವ. ಇವರೆಲ್ಲ ನಿಗಮದ ಉದ್ಯೋಗಿಗಳಾದರೆ ನಿಗಮೇತರರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಜಾನ್ ಬಾಪ್ಟಿಸ್ಟ್, ಎಲ್ಲರಿಗೂ ಪ್ರಿಯವಾದ ಹೆಸರು ಜಾನ್ ಮಾಮ್, SBI ಜೋಗ್. ಜಾನ್ ಮಾಮ್ ಅವರ ಸ್ನೇಹಿತರು ಶ್ರೀಯುತ ಗಿರೀಶ್ ಅವರು ಅದನ್ನು ಪಡ್ಕೋಬೇಕು. ಅದನ್ನು ಲಿಂಗರಾಜ್ ಅವರು ವಿತರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ವೀರರಾಜಯ್ಯ ಧರ್ಮದರ್ಶಿಗಳು, ವಡನ್ಬೈಲ್ ಪದ್ಮಾವತಿ ದೇವಸ್ಥಾನ, ಶ್ರೀಯುತ ನಿತಿನ್ ರವರು ಅದನ್ನು ಪಡ್ಕೋಬೇಕು. ಅದನ್ನು ಶ್ರೀಯುತ ದಿನೇಶ್ ಅವರು ನೀಡಬೇಕಂತ ಕೇಳ್ಕೊತಾ ಇದ್ದೀನಿ. ಜೋಗ್ ಸ್ನೇಹಿತರ ಬಳಗದ ಪ್ರತಿನಿಧಿ ಶ್ರೀಯುತ ಸಿದ್ದರಾಜು ಅವರು ವೇದಿಕೆ ಬಳಿ ಬರಬೇಕು. ಅವರಿಗೂ ಕೂಡ ನೆನಪಿನ ಕಾಣಿಕೆ ಇದೆ, ದಯವಿಟ್ಟು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಸಿದ್ದರಾಜು ನಾನು ಹೇಳ್ತೀನಿ. ಮುಖ್ಯ ಅಭಿಯಂತರರು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮಗೆ ಸುಮಾರು 16 ಮಕ್ಕಳು ಸಹಕಾರ ನೀಡಿದ್ದಾರೆ. ಅವರ ಹೆಸರನ್ನು ಹೇಳ್ತೀನಿ, ಅವರಿಗೆ ನೆನಪಿನ ಕಾಣಿಕೆ ಕೊಡ್ತಾ ಇಲ್ಲ. ಆದರೆ ಎಲ್ಲರ ಗಮನಕ್ಕೆ ಹೊಸ ಚಿಗುರನ್ನು, ಹೊಸ ವಿಚಾರವನ್ನು ಬಿತ್ತುತ್ತಿದ್ದೇವೆ. ಅವರಲ್ಲೂ ಕೂಡ ಕ್ರೀಡಾ ಸ್ಫೂರ್ತಿ ಬೆಳೆಯಲಿ ಎನ್ನುವ ಒಂದೇ ಉದ್ದೇಶಕ್ಕಾಗಿ ಅದನ್ನು ಈ ಸಭೆಯಲ್ಲಿ ಪ್ರಚುರಪಡಿಸುತ್ತಿದ್ದೇನೆ. ದ್ವಿತಿ ಮಹೇಶ್ ತಮ್ಮ, ಪ್ರದ್ಯುಮ್ನ ವಿನಾಯಕ್ ಮೂರ್ತಿ, ಸಮೃದ್ಧಿ ಸಂತೋಷ್, ಮೌಲ್ಯ ಚಂದ್ರಕುಮಾರ್, ಸ್ಮಯಾ ಸಚಿನ್, ಜನ್ವಿಕಾ ಯೋಗೇಶ್, ಪ್ರತ್ಯೂಷ್ ಸಂತೋಷ್ ಶೆಟ್ಟಿ, ಆದಿತ್ಯ ಜಿ ಗೌಡ, ಗಿರೀಶ್ ಕಾನ್ಮನೆ, ಚಪ್ಪಾಳೆ ಹೊಡಿರಿ ಮಕ್ಕಳಿಗಾಗಿ. ಲಾವಣ್ಯ ಸೋಮಶೇಖರ್ ಗೌಡ, ತಸ್ವಿ ಕೃಷ್ಣಪ್ಪ, ಭೂಮಿಕಾ ಶರಣಪ್ಪ, ಶಮಿಕಾ ಗಿರೀಶ್, ದವಿನ್ ವಿವಿನ್, ಶಮಿಕ್ ಗಿರೀಶ್ ಪಿ, ಇಲ್ಲಿ ಆಗಿತ್ತು. ಶಮಿಕ್ ಸಂತೋಷ್, ಡವಿನ್ ವಿವಿಯನ್ ಡಯಾಸ್, ಪೂರ್ವಿ ಶಂಕರ್, ಸೆಜಲ್ ಕುಮಾರ್ ರಂಗಸ್ವಾಮಿ, ಸುನಿಲ್ MR ಅವರ ಪುತ್ರಿ,
ಗಾನಿಕಾ ಡಿ ದೀಪು MS. ಈ ಪಂದ್ಯಾವಳಿಯಲ್ಲಿ ಅಂತಿಮ ಹಂತಕ್ಕೆ ಬಂದಂತಹ 2 ತಂಡಗಳಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತಹ ವರಾಯಿ ಕ್ರಿಕೆಟ್ ಕ್ಲಬ್ ತಂಡ. ವರಾಯಿ ಕ್ರಿಕೆಟ್ ಕ್ಲಬ್ ತಂಡ ಎಲ್ಲ ಕ್ಯಾಪ್ಟನ್ ಹರೀಶ್ ನೇತೃತ್ವದ ತಂಡ ನಮ್ಮ ವೇದಿಕೆ ಬರೋದು. ಅವರನ್ನು ಒಬ್ಬೊಬ್ಬರಿಗೆ ವೇದಿಕೆಗೆ ಕರೀತಿದ್ದೇನೆ. ದಯವಿಟ್ಟು VCC B ತಂಡದ ಎಲ್ಲ ಸದಸ್ಯರು ಸಾಲಾಗಿ ಬರುವುದು ಹಾಗೂ ಅವರ ಮ್ಯಾನೇಜರ್ನೊಳಗೊಂಡು ಫೋಟೋ ಹಾಕತ್ತಾರ ತಗೊಳ್ಳಿ. ಫೋಟೋ ಇಲ್ಲ ಫೋಟೋ ತಗೋತಾರೆ. ಹಾಕಿ ಹಾಕ್ಬಿಡಿ, 2 ನಿಮಿಷ ಏನಾಗಲ್ಲ. ಕರೀರಿ. ಹರೀಶ್ M, ಪರಶುರಾಮ್ HB, ನಮ್ಮೆಲ್ಲ ಗಣ್ಯರು ಒಬ್ಬೊಬ್ಬರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಸುಮಿತ್, ಸಿ ಪ್ರಸಾದ್ ಅಲಿಯಾಸ್ ಅಣ್ಣಿ, ಸಂತೋಷ ಅಲಿಯಾಸ್ ತಂಬಿ, ಮಿತೇಶ್, ಕಿರಣ್ ಕುಮಾರ್ R, ಶ್ರೇಯಸ್ PS, ಚೇತನಾ ಶೆಟ್ಟಿ, ಚನ್ನಬಸಲಿಂಗೇಶ್ವರ, ಶಶಿಧರ್ SR, ರವೀಂದ್ರ N, LS ಮಂಜುನಾಥ್ ಹಾಗೂ ಇದೊಂದು ಸಂಭ್ರಮದ ಕ್ಷಣಕ್ಕೆ ಅವರಿಗೆ ಟ್ರೋಫಿಯನ್ನು ನಮ್ಮ ಮುಖ್ಯ ಅಭಿಯಂತರರು ಮತ್ತು DGMHRD ಎಲ್ಲ ಗಣ್ಯ ಅತಿಥಿಗಳು ಸೇರಿ ಟ್ರೋಫಿಯನ್ನು ಕೂಡ ನೀಡಬೇಕಂತ ಕೇಳ್ಕೊತಾ ಇದ್ದೀನಿ. ಫಸ್ಟ್ ಪ್ರೈಸ್ ಅಲ್ವಾ? ಈಗ ಟ್ರೋಫಿಯನ್ನ ಸದ್ದೂರ್ ಮತ್ತು ವೀರೇಂದ್ರ ಅವರು ಇಲ್ಲೇ ಯಾಕೆ ಹಾಕಿದ್ರಿ ನೀವು? ಆಯ್ತು, ಮುಗಿತು ಸರ್. ನೀವು ಯಾಕೆ ಹಾಕಿದ್ರಿ? ಅವ್ರಿಬ್ರು ಬಂದಿಲ್ಲ. ಹುಡುಗರು ಇದ್ದಾರೆ, ಬಂದೇ 15 ಇಲ್ಲ. ನೇಹಾಲ್ ಮತ್ತು ಸನತ್. ಸದ್ದೂರ್ ಮತ್ತು ವೀರೇಂದ್ರ ಸೇರಿ ಈ ಟ್ರೋಫಿಯನ್ನು ಅವರಿಗೆ ವಿತರಿಸಬೇಕು. ದಯವಿಟ್ಟು ಎಲ್ಲರೂ ವಾಪಸ್ ಬಂದು ಫೋಟೋ ಶೂಟಿಗೆ ನಿಲ್ಬೇಕಂತ ಕೇಳ್ಕೊತಾ ಇದ್ದೀನಿ. ಹರೀಶ್, ಬನ್ನಿ, ಎಲ್ಲರೂ ಬನ್ನಿ. ಸದ್ದೂರ್, ಸಂತೋಷ್ ಕದ್ರ KPC ಅವರು 5,000 ಫಸ್ಟ್ ಪ್ರೈಸ್ ಅಮೌಂಟ್ ಮಾಡಿದ್ದಾರೆ. ಫಸ್ಟ್ ಪ್ರೈಸ್ ಅಲ್ಲ, ಹೌದು, ಬರ್ಬೇಕು.
ಸಂಪತ್ ಕದ್ರ KPC ಡ್ರೈವರ್ 5,000 ಫಸ್ಟ್ ಪ್ರೈಸ್ ಫಸ್ಟ್ ಯಾರು ಅವ್ರಿಗೆ ಕೊಡೋದು 5,000 ವೀರೇಂದ್ರ ಕಂತ ತಂಡಕ್ಕೆ ಜೀವನ ಒಂದು ಆಟ. ಆ ಸಂದರ್ಭ ಶಾಂತವಾಗಿರುವುದೇ ಬಲವನ್ನು ನೀಡುತ್ತದೆ. ಮನುಷ್ಯ ಪರಿಸ್ಥಿತಿಯ ಆಟಗಾರ. ಒಮ್ಮೊಮ್ಮೆ ಪರಿಸ್ಥಿತಿಗಳೇ ಆಟವಾಗುತ್ತವೆ. ಅಂತಹ ಮನುಷ್ಯ ಪರಿಸ್ಥಿತಿಗೆ ತಕ್ಕಂತೆ ಆತ ಆಟ ಆಡಬೇಕು, ಆಟ ಆಡುತ್ತಾನೆ. ಈಗ ಸಮಾರಂಭದ ಅಂತಿಮ ಘಟ್ಟ. ಇಲ್ಲಿ ನಮ್ಮ ಪ್ರಥಮ ಬಹುಮಾನವನ್ನು ಪಡೆದಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತಂಡ ಶರಾವತಿ ಬಿ ತಂಡ ಪ್ರಥಮ ಬಹುಮಾನವನ್ನು ಪಡೆದಿದೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಶರಾವತಿ ಬಿ ತಂಡದ ನಾಯಕ ಸಚಿನ್ ಬಿಳಿಗೌಡ. ವೈಸ್ ಕ್ಯಾಪ್ಟನ್ ಪ್ರದೀಪ್ ಎಸಿಪಿ ರಾವಲ್ಪಿಂಡಿ ಎಕ್ಸ್ಪ್ರೆಸ್ ನಟರಾಜ್ ಬಿ. ಎಲ್ಲ ಗಣ್ಯರು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಪದಕಗಳನ್ನು ಹಾಕಬೇಕಂತ ಹೇಳ್ತಾ ಇದ್ದೇನೆ. ಮನೋಜ್ ಆರ್, ಪ್ರಕಾಶ್ ಎಂ ದವಳೆ, ಚುರುಕಿನ ಹುಡುಗ ಪ್ರವೀಣ್ ಕೆಪಿ, ಸಂತೋಷ್ ಕುಮಾರ್ ಶೆಟ್ಟಿ, ಮತ್ಸ್ಯಗಂಧಿ ಎಕ್ಸ್ಪ್ರೆಸ್ ಸಂತೋಷ್ ಕುಮಾರ್ ಮತ್ಸ್ಯಗಂಧಿ ಎಕ್ಸ್ಪ್ರೆಸ್. ಹರೀಶ ಎ, ಸುನಿಲ್ ಕುಮಾರ್ ಎಂಆರ್, ತಂಡದ ಜಾಂಟಿ ರೋಡ್ ಶ್ರೀಯುತ ಗಿರೀಶ್ ಡಿಎಸ್, ಶರಣಪ್ಪ, ಶಿವಾನಂದ್ ಎಂ ಸುನಗದ್, ನಿಮ್ಮ ಹರ್ಷೋದ್ಗಾರ ಮುಗಿಲು ಮುಟ್ಟಲಿ. ಗಿರೀಶ್ ಪಿ, ವೆಂಕಟೇಶ್ ಎಚ್ ಸಾಧು ಇರ್ತಾನೆ ಅದಕ್ಕೆ. ಸಿದ್ದೇಶ್ವರ್ ಎಫ್ ಅಂಗಡೇರ್, ಎಲ್ಲರಿಗೂ ಅಭಿನಂದನೆಗಳು. ಶರಾವತಿ ಬಿ ಟೀಮ್ಗೆ ಯಾರವರು? ಶಿವಶಂಕರ್ ವರಾಯಿ ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತಿದೆ. ಶಿವಶಂಕರ್ ಯಾಕೆ ಕೊಡ್ಬೇಕಂದ್ರೆ ಅವರು ಅದನ್ನ ಕೊಟ್ಟಿರೋದವರ ಈ ಪಂದ್ಯಾವಳಿಯ
ಪ್ರಥಮ ಬಹುಮಾನದ ಟ್ರೋಫಿಯನ್ನು ಕೊಡಮಾಡಿದಂತಹ ಬಿಳಗಲ್ಲೂರು ಕೃಷ್ಣಮೂರ್ತಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವರ ಟ್ರೋಫಿಯನ್ನು ಅವರು ನೀಡಬೇಕಂತ ಕೇಳ್ಕೊತಾ ಇದ್ದೀನಿ. ಇದರ ಜೊತೆಗೆ ಡ್ರೈವರ್ ಸಂಪತ್ ಕದ್ರಾ ಅವರು 5,000 ನಗದು ಬಹುಮಾನವನ್ನು ಕೊಟ್ಟಿದ್ದಾರೆ. ಅದನ್ನ ಶ್ರೀಯುತ ಸದ್ದೂರ್ ಅವರು ಇದರ ಜೊತೆಗೆ ಡ್ರೈವರ್ ಸಂಪತ್ ಕದ್ರಾ ಅವರು 5,000 ನಗದು ಬಹುಮಾನವನ್ನು ಈ ವಿಜೇತ ತಂಡಕ್ಕೆ ನೀಡುತ್ತಿದ್ದಾರೆ. ಅದನ್ನ ಶ್ರೀಯುತ ವೀರೇಂದ್ರ ಅವರು ನಾಯಕನಿಗೆ ಹಸ್ತಾಂತರಿಸಬೇಕಂತ ಕೇಳ್ಕೊತಾ ಇದ್ದೀವಿ. ವೇದಿಕೆ ಮೇಲೆ ಇರೋರಿಗಲ್ಲ ನಮ್ದು ಅಕಾರ್ಡಿಂಗ್ ಟು ಇದು ಅದನ್ನ ಯಾರು ಕೊಡ್ತೀರಾ ನೀವು ಯಾರು ಕೊಡ್ತೀರಾ ಆಯೋಜಕರು ಅಂತ ಹೇಳ್ತೀನಿ ನಾನು. ನೀವು ಒಬ್ಬೊಬ್ಬರೇ ಹೋಗಿ ಕೊಟ್ಬಿಡಿ. ಏನು 5,000 ಕದ್ರಾ ಸಂಪತ್ 5,000 ನಗದು ಬಹುಮಾನವನ್ನು ನೀಡಿರುತ್ತಾರೆ. ಇದಲ್ಲದೆ ಹಲವಾರು ಪ್ರೋತ್ಸಾಹವನ್ನು ಕೊಟ್ಟಿರೋದಂಥ ದಾನಿಗಳಿದ್ದಾರೆ. ಕ್ರೀಡಾಪಟುಗಳಿಗೆ ಪ್ರೋತ್ಸಾಹದಾಯಕವಾಗಿ ಹಲವಾರು ಜನ ಶ್ರಮಿಸಿದ್ದಾರೆ. ಸರ್, ಈಗ ಮಾತಾಡಕ್ಕೆ ಎಲ್ಲರಿಗೂ ಕೊಡ್ತೀನಿ. ಅಭಿನಂದನೆಗಳು ಹಂಗಾರೆ ಅಭಿನಂದನೆಗಳು ಹೇಳಕ್ಕೆ ಯಾರಿಗೂ ಬೇಡಲ್ಲ. ನಾನು ಹಂಗೆ ಅಧ್ಯಕ್ಷ ಭಾಷಣ ಮಾಡಿಸ್ಬಿಟ್ಟು ಒಂದನ್ನು ಅರ್ಪಣೆ ಮಾಡ್ತೀನಿ. ಹಂಗೆ ವೀರೇಂದ್ರ ಕೈ ತೋರಿಸ್ಲಾ? ಅಧ್ಯಕ್ಷರು ಇರ್ತಾರೆ, ಅದಕ್ಕೆ ಇವ್ರು ಬೇಡ ಅಂತಿದ್ದಾರೆ. ಅಲ್ಲ ಅನಿಸಿಕೆಗಳು ಈ ಕಾರ್ಯಕ್ರಮ ನಡೆಸಿರೋದು ಸರ್, ನೀವು ಅನಿಸಿಕೆ ಹೇಳಬೇಕು ಸರ್. ನನಗೆ ಹೇಳ್ತೀನಿ, ಎರಡೆರಡೇ ಮಾತಲ್ಲಿ ಈಗ ಇರೋಂಥ ತಂಡಗಳು ಯಾರು ಇದ್ರೆ ಯಾರು ಈ ಕಾರ್ಯಕ್ರಮ ಅನಿಸಿಕೆಗಳು ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ವರಾಯಿ ತಂಡದ ನಾಯಕ ಅಥವಾ ಪ್ರತಿನಿಧಿಯೊಬ್ಬರು ಈ ಪಂದ್ಯಾವಳಿಯ ಅನಿಸಿಕೆಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳಲು ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ವರಾಯಿ ತಂಡದ ಒಬ್ಬ ಪ್ರತಿನಿಧಿ ಯಾರಾದರೂ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು. ಪ್ರಸಾದ್, ಅನ್ನಿ, ಯಾರು ಬಂದು ಹರೀಶ್ ತಮ್ಮ 2 ದಿನದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ಕೊತಾ ಇದ್ದೀನಿ. ಹಾಗೆ ಮುಂದಿನ ಪ್ರತಿನಿಧಿಯಾಗಿ ನಿಮ್ಮ ಅನಿಸಿಕೆ ನೀವು ಹೇಳ್ತೀರಾ ಅಥವಾ ಇವರು ಏನಾದ್ರು ಹೇಳಿದ್ಮೇಲೆ ನಮ್ದು ಬಿಟ್ಬಿಡಿ, ನಾವು ಅನಿಸಿಕೆಗಳು ಹೇಳ್ಬಾರ್ದು ಸರ್. ನಾವು ಮಾಡಿರೋಂಥ ಕಾರ್ಯಕ್ರಮ ಹಲೋ ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಿರುವ ಹಾಗೂ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟು ದೊಡ್ಡ ಒಂದು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡೋದು ಎಷ್ಟು ಕಷ್ಟ ಅಂತೇಳಿ ನಮಗೆ ಇದರ ತುಂಬ ಅನುಭವ ಇದೆ. ಹಾಗಾಗಿ ಕೂಡ ಅದರಲ್ಲೂ ಕೂಡ ಈ ಫೆಡ್ಲೈಟನ್ನು ಈ ಸಲ ನೀವು ಆಯೋಜನೆ ಮಾಡಿದಿರಿ. 16 ತಂಡಗಳನ್ನ ಇನ್ವೈಟ್ ಮಾಡಿದಿರಿ. ಇದು ಒಂದು ಭಾಳ ದೊಡ್ಡದಾದಂಥ ವಿಚಾರ. ಬಹುಶಃ ಮುಂದಿನ ದಿನಗಳಲ್ಲಿ 16 ತಂಡನ ಆಡಿಸೋದು ಸಣ್ಣ ಪುಟ್ಟ ಪ್ರಾಜೆಕ್ಟಿಗೆ ಕಷ್ಟ ಆಗುತ್ತೆ ಅನಿಸುತ್ತೆ. ಯಾಕಂತೇಳಿದ್ರೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ನೀವು ಫೆಡ್ಲೈಟನ್ನು ಮಾಡಿದ್ದೀರಾ, ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದೀರಾ. ಬಹುಶಃ ಈ ಸಂದರ್ಭದಲ್ಲಿ ಎಲ್ಲರ ಹೆಸರು ಹೇಳಲಿಕ್ಕಾಗಲ್ಲ. ಈ ಟೂರ್ನ ಒಂದು ಗ್ರ್ಯಾಂಡ್ ಸಕ್ಸಸ್ ಆಗಲಿಕ್ಕೆ ನಮ್ಮ ಸದ್ದೂರವರು, ಆನಂದಾಚಾರಿ, ದೀಪು ಸರ್,
ಶಶಿಧರ್ ಇವರು, ನಮ್ಮ ಸಂತೋಷ್ ಶೆಟ್ಟಿ ಸರ್ ಹಾಗೂ ಅವರ ಎಲ್ಲ ತಂಡದವರು, ಯಾಕಂದರೆ ಎಲ್ಲರ ಹೆಸರು ನನಗೆ ಹೇಳಲಿಕ್ಕೆ ಗೊತ್ತಿಲ್ಲ, ಬಹುಶಃ ಎಲ್ಲ ತಂಡದವರು ಒಂದು ಎಫರ್ಟನ್ನು ಹಾಕಿ ಈ ಟೂರ್ನಮೆಂಟ್ ಸಕ್ಸಸ್ ಮಾಡಿದಿರಿ. ಇದರ ಜೊತೆಗೆ ನಮ್ಮ ನಿಗಮದ ಅಧಿಕಾರಿಗಳು ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ ಅವರು ಹಾಗೂ ಮುಖ್ಯವಾಗಿ ನಮ್ಮ ಶರಾವತಿಯ ಎಲ್ಲ ಉದ್ಯೋಗಿ ಮಿತ್ರರು ಹಾಗೂ ಅವರ ಕುಟುಂಬದವರು ಹಾಗೂ ಪ್ರತಿಯೊಬ್ಬರು ಕೂಡ ಇದರ ಹಿಂದೆ ಬಹಳ ಶ್ರಮ ವಹಿಸಿದ್ದೀರಾ. ಯಾಕಂತ ಹೇಳಿದ್ರೆ 2 ದಿನಗಳ ಕಾಲ, ಅದು ಫೆಡ್ಲೈಟು 2 ಗಂಟೆ ತನಕ ಮಾಡೋದು ಅಷ್ಟು ಈಸಿ ಇಲ್ಲ. ಆದರೂ ನಿಮ್ಮೆಲ್ಲರ ಎಫರ್ಟಿಗೆ ಒಂದು ದೊಡ್ಡ ಸೆಲ್ಯೂಟನ್ನು ನಾನು ಈ ನಮ್ಮ ತಂಡದ ಪರವಾಗಿ ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಈ ಕಪ್ಪನ್ನು ಆಯೋಜಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಹರೀಶ್, ಧನ್ಯವಾದಗಳು. RTPS ಪ್ರತಿನಿಧಿಗಳು, RTPS ಟೈಟನ್ಸ್ ತಂಡದ ಪ್ರತಿನಿಧಿಗಳು ಒಬ್ಬರು ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಂತ ಕೇಳ್ಕೊತಾ ಇದ್ದೇವೆ. ಅವರು ಇಲ್ಲಿಗೆ ಬರುವ ತನಕ ನಮ್ಮ KPC ಎಂಪ್ಲಾಯೀಸ್ ಯೂನಿಯನ್ನ ಕೇಂದ್ರ ಕಚೇರಿ ಅಧ್ಯಕ್ಷರು ಶ್ರೀಯುತ ವೀರೇಂದ್ರ ಅವರು 2 ಮಾತುಗಳಲ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳ್ಬೇಕಂತ ಕೇಳ್ಕೊತಾ ಇದ್ದೀನಿ. 2 ದಿನಗಳ ಒಂದು ಕ್ರೀಡಾ ಹಬ್ಬದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಸಮಾರೋಪ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ನೆಚ್ಚಿನ ಮುಖ್ಯ ಅಭಿಯಂತರ ಹಾಗೂ ವೇದಿಕೆ ಮೇಲಿರುವಂಥ ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥರು, ನಮ್ಮ ಆತ್ಮೀಯರಾಗಿರುವಂಥ ರಾಜು ಸಾಹೇಬ್ರೆ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಈ ದಿವಸ ಶರಾವತಿ ಕಪ್ 2026ರ ವಿಜೇತ ತಂಡವಾದಂಥ ನಮ್ಮ ತವರಿನ ಶರಾವತಿ ತಂಡಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ, ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೆಯೇ ರನ್ನರ್ ಅಪ್ ತಂಡವಾದಂಥ ನಮ್ಮ ಪಕ್ಕದ, ಬಹುಶಃ ಇತ್ತೀಚೆಗೆ ಅದು ಬೇರೆ ಚೀಫ್ ಇಂಜಿನಿಯರ್ ಕಂಟ್ರೋಲಿಗೆ ಹೋಯಿತು, ಮುಂಚೆ ಶರಾವತಿಯ ಚೀಫ್ ಇಂಜಿನಿಯರ ಅಧೀನದಲ್ಲಿ ಇತ್ತು. ಇವತ್ತು ಸಿವಿಲ್ ಒಬ್ಬರೇ ಚೀಫ್ ಇಂಜಿನಿಯರ್ ಶರಾವತಿ ಮತ್ತು ವರಾಹಿಗೆ. ನಮ್ಮ ಪಕ್ಕದ ನಮ್ಮ ಸಹೋದರ ವರಾಹಿ ತಂಡದ ಎಲ್ಲ ಆಟಗಾರರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ತೃತೀಯ ಬಹುಮಾನವನ್ನು ಪಡೆದಂತಹ ಥರ್ಮಲ್ನ RTPS ಟೈಟನ್ಸ್ ತಂಡಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. 3 ದಿನದ ಕಾರ್ಯಕ್ರಮ ಇದು, ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮ. ಅವತ್ತು ಸದ್ದೂರ್ ಮತ್ತು ಅವರ ತಂಡದವರು ದೀಪು ಸರ್ ಮತ್ತು ಆನಂದಾಚಾರ್ಯ ಎಲ್ಲ ಬಂದಾಗ ನಾನು ಸಿವಿಲ್ ಚೀಫ್ ಇಂಜಿನಿಯರ್ ಚೇಂಬರಲ್ಲಿ ಹೇಳಿದೆ, ಬಹುಶಃ ಹಿಂದೆ ಯಾರೂ ಈ ಥರ ಅಂತೂ ಮಾಡಲಿಲ್ಲ, ಮುಂದೆ ಮಾಡಲಿಕ್ಕೂ ಸಾಧ್ಯ ಆಗದಿರೋ ರೀತಿಯಲ್ಲಿ ಶರಾವತಿಯವರು ಅಷ್ಟು ಒಂದು ದೊಡ್ಡ ಮಟ್ಟದ ಆಯೋಜನೆಯನ್ನು ಮಾಡಿದ್ದಾರೆ. ಎಲ್ಲರೂ ಮಾಡಿದಾಗ ನಾವು ಮಾಡಿದ್ರೆ ಅದಕ್ಕೊಂದು ಬೆಲೆ ಇರೋದಿಲ್ಲ, ಅದನ್ನು ಡಿಫ್ರೆಂಟಾಗಿ ಮಾಡಬೇಕಂತ ಹೇಳಿ ಒಂದು IPL ಮಾದರಿಯಲ್ಲಿ ಈ ಒಂದು ಕ್ರೀಡಾಂಗಣ ಸಜ್ಜಾಗಿತ್ತು. ಅಲ್ಲಿ ಪಟಾಕಿಗಳು, ಮತ್ತೊಂದು ಭಾಳ ಅದ್ಭುತವಾದ ಆಯೋಜನೆ. ಬಂದಂಥವರಿಗೆ ವಸತಿ ಆಗಿರ್ಬೋದು, ಊಟ ಅಂತ ಹೇಳಿದ್ರೆ ಒಂದು ಧರ್ಮಛತ್ರ ಥರ ಊಟ ನಡೀತಾನೇ ಇತ್ತು. ಬಂದಂಥವ್ರು ಪ್ರತಿಯೊಬ್ಬರಿಗೂ ಊಟ, ಆ ಊಟ ಬಡಿಸೋರು ಅಷ್ಟೇ ಪ್ರೀತಿಯಿಂದ ಕರೆದು ಊಟ ಬಡಿಸ್ತಾಯಿದ್ರು. ಭಾಳ ಅದರ ಬಗ್ಗೆ ಎಲ್ಲರೂ ಖುಷಿಯಿಂದ ಹೇಳಿದ್ದಾರೆ. ಮನುಷ್ಯ ಸಾಕು ಅಂತ ಹೇಳೋದು ಊಟಕ್ಕೆ ಮಾತ್ರ, ನಾವು ಊಟವನ್ನು ಮಾತ್ರ ಸಾಕು ಅಂತ ಹೇಳ್ತೇವೆ. ಸಾಕು ಅಂದ್ರೂ ಬಿಡ್ತಾ ಇರಲಿಲ್ಲ, ಇನ್ನೊಂದು ಸ್ವಲ್ಪ ಹಾಕ್ಸ್ಕೊಳ್ಳಿ, ಒಂದು ಸ್ವಲ್ಪ ತಿಳಿಸಾರು ಹಾಕ್ಸ್ಕೊಳ್ಳಿ ಅಂತ ಹೇಳಿ ಅಷ್ಟು ಚೆನ್ನಾಗಿ ಊಟವನ್ನು ಬಡಿಸಿ ಎಲ್ಲರಿಗೂ ಒಂದು ಆತಿಥ್ಯವನ್ನು ಮಾಡಿದಂಥ ಶರಾವತಿಯ ಎಲ್ಲ ನಾಗರಿಕರಿಗೆ ಮತ್ತು ಆಯೋಜಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ಮುಖ್ಯ ಅಭಿಯಂತರ ಮತ್ತು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲರೂ ಒಂದು 2-3 ತಿಂಗಳಿಂದ ಏನು ಸತತವಾಗಿ ಪರಿಶ್ರಮವನ್ನು ವಹಿಸಿದ್ರಿ, ಅದರ ಯಶಸ್ಸು ಖಂಡಿತವಾಗ್ಲೂ ಸಿಕ್ಕಿದೆ. ಇವತ್ತು ನಾವೆಲ್ಲಿ ನೋಡ್ತಿರುವಂಥ ಜನಗಳು ನೂರಾರು ಸಂಖ್ಯೆಯಲ್ಲಿದ್ದರೆ, ಸಾವಿರಾರು ಸಂಖ್ಯೆಯ ಜನಗಳು ಯೂಟ್ಯೂಬ್ನ ಮೂಲಕ ರಾಜ್ಯದ ಮೂಲೆಗಳಲ್ಲಿ ನೋಡ್ತಾಯಿದ್ರು. ಇವತ್ತೇನು ರಾಯಚೂರಿನ ಆಟಗಾರರು ಬಂದು ಆಡ್ತಾಯಿದ್ರು, ಬಳ್ಳಾರಿ ಆಟಗಾರರು ಬಂದು ಆಡ್ತಾಯಿದ್ರು, ಅವರ ಕುಟುಂಬದವರು, ಅವರ ಮಕ್ಕಳು, ಮನೆಯವರು ಎಲ್ಲರೂ ಅಲ್ಲೇ ಕೂತ್ಕೊಂಡು ಆಟವನ್ನು ನೋಡ್ತಾಯಿದ್ರು, ಅದಕ್ಕೆ ಮೆಸೇಜನ್ನು ಹಾಕ್ತಾಯಿದ್ರು. ಆ ರೀತಿಯಲ್ಲಿ ನೋಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕೂ ಕೂಡ ನಾನು ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದರೆ ಇನ್ನು 10 ವರ್ಷ ಬಿಡಲಿ, 50 ವರ್ಷ ಬಿಡಲಿ, ಯೂಟ್ಯೂಬ್ನಲ್ಲಿ ಇವತ್ತಿನ ಮ್ಯಾಚ್ಗಳನ್ನ ಮತ್ತೆ ನೋಡುವಂಥ ಅವಕಾಶಗಳು ಇರ್ತದೆ. ನಮ್ಮ ಕಣ್ಣಿಗೆ ನಾವು ಏನಿಲ್ಲ ಆಟ ಆಡಿದ್ರಿ ನಿಮ್ಮ ಮಕ್ಕಳಿಗೂ ತೋರಿಸ್ಬೋದು, ನಾನು 2026ರಲ್ಲಿ ಈ ಥರ ಆಡಿದೆ ಅಂಥೇಳಿ. ನನಗೆ ವೈಯಕ್ತಿಕವಾಗಿ ಎಲ್ಲರೂ ಶರಾವತಿ ತಂಡದ ಎಲ್ಲ ಆಟಗಳು ಭಾಳ ಇಷ್ಟ ಆಯಿತು. ಸಚಿನ್ ಅವರ ಆ ಸ್ಪೋರ್ಟಿವ್ನೆಸ್, ಆ ಕ್ಯಾಪ್ಟನ್ ಆಗಿ ಅವರೇನು ಆ ಒಂದು ಶ್ರಮ ಹಾಕ್ತಾಯಿದ್ರು, ಒಂದೊಂದು ಬಾಲಿಗೂ ಅವ್ರು ಬಂದು ಎನ್ಕರೇಜ್ ಮಾಡುವಂಥದ್ದು ಭಾಳ ಇಷ್ಟ ಆಯಿತು. ನಮ್ಮ ಪ್ರದೀಪ್ ಅವರು ಕೂಡ ಕಾಲಿಗೆ ನೋವಾಗಿದ್ರು ಕೂಡ ಅವರು ಆ ಒಂದು ಚಾಕಚಕ್ಯತೆಯಲ್ಲಿ ಓಡೋದು, ಆ ಒಂದು ನಿಜವಾಗ್ಲೂ ಅದನ್ನೆಲ್ಲ ನೋಡಿದಾಗ ಅವರೆಲ್ಲ ಸ್ಫೂರ್ತಿದಾಯಕರು ನಮಗೆ. ಆಮೇಲೆ ಹರೀಶನ ಆಟ, ನಮ್ಮ ಸಂತೋಷ್ ಶೆಟ್ಟಿ ಅವರು, ಸತ್ಯವಾಗ್ಲೂ ಹೇಳ್ತೀನಿ,
ಎಲ್ಲರಿಗೂ ಒಂದ್ಸತಿ ಎದೆಯಲ್ಲಿ ಸ್ವಲ್ಪ ಡವ ಇತ್ತು, ಕೊನೆಗೆ ಏನಾಗ್ತದೆ ಮ್ಯಾಚ್ ಅಂತೇಳಿ. ಅವರು 6 ಹೊಡೆದ ತಕ್ಷಣ ಎಲ್ಲರ ಕರತಾಂಡನ ಅಷ್ಟು ಜೋರಾಗಿ ಬಂತು. ಎಲ್ಲರ ಶ್ರಮ ಇದೆ. ಗಿರೀಶ್ ಅವರ ಆ ಒಂದು ಮಿಂಚಿನ ಫೀಲ್ಡಿಂಗು ಯಾವುದೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಣ್ಣಲ್ಲಿ ಕಣ್ಣಿಟ್ಟಾಗಿದೆ. ಮುಂದಿನ ಪಂದ್ಯಾವಳಿ ನಡೆಯೋ ತನಕ ಈ ಪಂದ್ಯಾವಳಿ ನಮ್ಮ ಕಣ್ಮುಂದಿರ್ತದೆ. ವರಾಯಿ ತಂಡದವರು ಕೂಡ ಭಾಳ ಅದ್ಭುತವಾಗಿ ಆಟವನ್ನು ಆಡಿದ್ರು. ಆಟ ಯಾರೇ ಆಡಿರಲಿ ಗುಣಕ್ಕೆ ಮತ್ಸರವೇಕೆ ಅಂಥೇಳಿ ಎಲ್ಲರ ಆಟವನ್ನು ನಾವು ಮನಸ್ಫೂರ್ತಿಯಾಗಿ ನಾವು ಅದನ್ನು ಶ್ಲಾಘಿಸಬೇಕಾಗ್ತದೆ. ಒಬ್ಬ ಕ್ರೀಡಾಪಟುವಾಗಿ ಕ್ರೀಡಾ ಮನೋಭಾವ ನಾವು ಬೆಳೆಸ್ಕೊಂಡಾಗ ಮಾತ್ರ ಕ್ರೀಡೆ ಜಯಶಾಲಿ ಆಗ್ತದೆ. ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಇವತ್ತು ಈ ಯೋಜನೆಯಲ್ಲಿದ್ದೇವಂಥವ್ರು ನಾಳೆ ಇನ್ನೊಂದು ಯೋಜನೆಗೆ ಹೋಗ್ಬೋದು. ಮುಂದಿನ ಯೋಜನೆಯಲ್ಲಿ ಎಲ್ಲರೂ ಬೇರೆ ಟೂರ್ನಮೆಂಟ್ ಇದ್ದರೆ ಅಲ್ಲಿ ನಾವು ಆ ಯೋಜನೆಗೆ ಆಡುವಂಥ ಇದಿರ್ತದೆ. ಈಗ ವರಾಯಿ ತಂಡದಲ್ಲಿದ್ದಂಥ ಸುಮಿತ್ ಮತ್ತು ಇನ್ನೊಬ್ಬರು ನಮ್ಮ ಮಿತೇಶ್ ಅವರು ಕಳೆದ ಟೂರ್ನಮೆಂಟಲ್ಲಿ ಬಳ್ಳಾರಿ ತಂಡದಿಂದ ಬಂದು ಆಡಿದರು. ಈಗ ಅವರು ವರಾಯಿ ತಂಡದಿಂದ ಬರ್ತಿದ್ದಾರೆ. ಕಳೆದ ನಾವು ಕದ್ರಾ ಟ್ರೋಫಿಯನ್ನು ಆಡಿದಾಗ ಮೊಹಮ್ಮದ್ ಸದ್ದೂರ್ ಅವರು ನಮ್ಮ ತಂಡ ಕಾರ್ಗಲ್ ತಂಡದ ಕ್ಯಾಪ್ಟನ್ ಆಗಿ ಅಲ್ಲಿ ಪ್ರೈಸನ್ನು ತೆಗೆದುಕೊಂಡಿದ್ರು. ಇವತ್ತು ಜೋಗ ತಂಡದ ಮ್ಯಾನೇಜರ್ ಆಗಿ, ಜೋಗ ತಂಡದ ಪಿಲ್ಲರ್ ಆಗಿ ಇಲ್ಲಿ ಒಂದು ಪ್ರಥಮ ಬಹುಮಾನವನ್ನು ಸ್ವೀಕಾರ ಮಾಡಿದ್ರು. ಹೀಗೆ ನಾವು ನಿಂತ ನೀರಲ್ಲ, ಬೇರೆ ಬೇರೆ ಯೋಜನೆಗಳಿಗೆ ಹೋಗುವಂಥದ್ದು ಇರ್ತದೆ. ಎಲ್ಲ ನಮ್ಮ ಯೋಜನೆಗಳೇ. ನಾವು ಇವತ್ತು ನೀವೇನು ನೆನಪಿನ ಕಾಣಿಕೆಗಳನ್ನು ಮಾಡಿರಿ, ಅಲ್ಲಿ ನಿಗಮದ ಒಂದು ಚಿಹ್ನೆಯನ್ನು ಹಾಕಿದಿರಿ, ಲೋಗೋವನ್ನು ಹಾಕಿದಿರಿ. ಅಂದರೆ ನಿಗಮದ ಅಡಿಯಲ್ಲಿ ನಾವೆಲ್ಲರೂ ಇವತ್ತಿಲ್ಲಿ ಸೇರಿದ್ದೀವಿ. ಸೇರಿಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಂದೆ ಕೂಡ ಇದೇ ರೀತಿಯ ದೊಡ್ಡ ಮಟ್ಟದ ಕ್ರೀಡೆ ಇದೇ ಒಂದು ನೆಲದಲ್ಲಿ ಆಗಲಿ. ಎಲ್ಲರೂ ಇವತ್ತು ಶರಾವತಿಯನ್ನು ನೋಡದೇ ಇರುವಂಥ ಎಷ್ಟೋ ಜನಗಳು ಇವತ್ತು ಬಂದರು. ಬೇರೆ ಬೇರೆ ಯೋಜನೆಗಳಿಂದ ಬಂದಂಥವ್ರು ಎಷ್ಟೋ ಜನ ನೋಡೇ ಇರಲಿಲ್ಲ ಅಂತ ಹೇಳಿದ್ರು. ನಾವು ಇವತ್ತು ಬಂದು ಜೋಗ ನೋಡಿದ್ವಿ ಅಂತೇಳಿ ವಸತಿ ಬಗ್ಗೆ ಭಾಳ ಮೆಚ್ಚುಗೆ ಮಾತುಗಳನ್ನು ಆಡಿದ್ರು. ನಮಗೆ ಒಳ್ಳೆ ರೀತಿಯ ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು, ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅಂಥೇಳಿ. ಆಮೇಲೆ ಇಷ್ಟು ದೊಡ್ಡ ಫ್ಲಡ್ ಲೈಟ್ ಮ್ಯಾಚನ್ನು ಆಡಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಮತ್ತು ಇನ್ನೊಂದು ಮಾತು ಹೇಳಬೇಕು, ಇಲ್ಲಿಯ ಪ್ರೇಕ್ಷಕರು, ನಮ್ಮ ಜೋಗದ ಪ್ರೇಕ್ಷಕರು, ಸ್ಥಳೀಯರು ಭಾಳ ಅದ್ಭುತವಾಗಿ ಭಾಳ ಒಂದು ನಮ್ಮದೇ ತಂಡ ಅಂಥೇಳಿ ನಿಮಗೆಲ್ಲರಿಗೂ ಹೆಚ್ಚಿನ ಹುರಿದುಂಬಿಸಿದ್ದಾರೆ. ಅವರು ಬಂದು ಅವರ ಚಪ್ಪಾಳೆ, ಅವರ ಇದನ್ನು ನೋಡಿದಾಗ ಆ ಸಣ್ಣ ಸಣ್ಣ ಮಕ್ಕಳನ್ನ ಕೂರಿಸ್ಕೊಂಡು ಮಹಿಳೆಯರು ಈಗ 2 ಗಂಟೆ ರಾತ್ರಿ ತನಕ ಇಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆ ಒಂದು ಕ್ರೀಡೆ ಬಗ್ಗೆ ಅವರಿಗಿರುವಂಥ ಒಂದು ಪ್ರೀತಿ ಅಭಿಮಾನವನ್ನು ನಾವು ಶ್ಲಾಘಿಸಬೇಕಾಗ್ತದೆ. ಈ ಕ್ರೀಡೆ ನಿಜವಾಗ್ಲೂ ಜಯಶಾಲಿಯಾಗಿದೆ. ಇಲ್ಲಿ ಶರಾವತಿ ಗೆತ್ತು, ವರಾಯಿ ಗೆತ್ತು, RTPS ಗೆತ್ತು. ಹಾಗಾಗಿ 3 ತಂಡದ ಆಟಗಾರರಿಗೆ ಮತ್ತು ಭಾಗವಹಿಸಿದಂಥ ಎಲ್ಲ ತಂಡದ ಆಟಗಾರರಿಗೂ ಈ ವೇದಿಕೆ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದರೆ ಕೆಲವೊಂದು ತಂಡಗಳಿಗೆ ಗೊತ್ತು ನಮ್ಮ ತಂಡ ಭಾಳ ವೀಕ್ ಇದೆ ಅಂಥೇಳಿ. ಆದರೆ ನಿಮ್ಮ ಆಮಂತ್ರಣಕ್ಕೆ ಗೌರವ ಕೊಟ್ಟು ಆತಿಥ್ಯವನ್ನು ಸ್ವೀಕರಿಸಿ ಅವರ ಆಟವನ್ನು ಈ ಒಂದು ಕ್ರೀಡಾಂಗಣದಲ್ಲಿ ತೋರಿಸಿ ಹೋಗಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೋಗ ತಂಡದ ಆಟಗಾರರು ಮತ್ತೆ ಗೆಲ್ಲಿ, ಮತ್ತೆ ಇದೇ ನಿಮ್ಮ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿ ಅಂತ ಹೇಳಿ ಒಂದು ಕಿವಿ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸರ್. ಜೈ ಹಿಂದ್. ನಾನು 2 ಅಂದೆ, ಅವರು 2 ಡಜನ್ ಮಾತಾಡಿದರು. ಇರಲಿ, ನಮ್ಮವರೇ, ಈ ಒಂದು ಉತ್ಸಾಹ ನಮ್ಮ ಅಂತಿಮ ಘಟ್ಟದಲ್ಲಿ ವಿಜಯೋತ್ಸವದ ಕಾರ್ಯಕ್ರಮ. ರಾಜು ಸರ್, ಶ್ರೀಯುತ ಕೃಷ್ಣಮೂರ್ತಿ ಬೆಳಗಲೂರು ಅವರು ನಮ್ಮೆಲ್ಲ ತಂಡಗಳಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಈ 2 ದಿನಗಳಿಂದ ತುಂಬ ಚೆನ್ನಾಗಿ ಪ್ರೋಗ್ರಾಮನ್ನು ನಡೆಸ್ಕೊಟ್ಟಿದ್ದೀರಿ. ಭಾಳ ಖುಷಿ ಅನಿಸಿದೆ. ದಾಸೋಹ ಮಾಡಿದ್ದೀರಿ, ಪಾನೀಯವನ್ನು ವ್ಯವಸ್ಥೆ ಮಾಡಿದ್ದೀರಿ. ಈಗಾಗಲೇ ಇವರು ತುಂಬ ಚೆನ್ನಾಗಿ ವಿಶ್ ಮಾಡಿದರು, ನಾನು ಕೂಡ ವಿಶ್ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ಮುಂದಿನ ವರ್ಷದಲ್ಲಿ ಇದೇ ಕಾರ್ಯಕ್ರಮವನ್ನು ಏನು ಶರಾವತಿ ಕ್ರೀಡಾಕೂಟ ಅಂತ ಮಾಡಿದ್ರಿ ಅದನ್ನು ಶರಾವತಿ ಉತ್ಸವ ಅಂತ ಮಾಡಿ, ಅದಕ್ಕೆ ಇವತ್ತು ಏನು ಲೋಗೋ ನಾವು ಮಾಡಿಕೊಟ್ಟಿದ್ವಿ ಇದನ್ನು ಸರ್ ಹೇಳಿದಾಗೆ ಇದೇ ಮೆಟೀರಿಯಲ್ನಲ್ಲಿ ಶರಾವತಿ ಎಂಬ್ಲಮ್ನಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಟ್ರೋಫಿಗಳನ್ನು ನಾವು ಮಾಡಿಕೊಡ್ತೀವಿ ನನ್ನ ಸಂಸ್ಥೆಯಿಂದ. ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ನೀವು ಈ ಪ್ರೋಗ್ರಾಮನ್ನು ಖಂಡಿತ ಮಾಡಿ ನಿಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಶುಭಾಶಯಗಳು ಎಲ್ಲ ತಂಡಗಳನ್ನು ತಲುಪಿದೆ. ನಿಮ್ಮ ಸಹಕಾರ ಮತ್ತು ಬೇಕಿದೆ ಅಂತ ಹೇಳ್ತಾ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈಗ ಅಂತಿಮ ಘಟ್ಟಕ್ಕೆ ಕಳಿಸಿದಂತಹ ಆ ತಂಡದ ಕೋಚ್ ಮತ್ತು ಮ್ಯಾನೇಜರ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡುವಂಥ ಕಾರ್ಯಕ್ರಮ. ಮೊದಲಿಗೆ ಮೊಹಮ್ಮದ್ ಸದ್ದೂರ್ ಅವರಿಗೆ ದೀಪು, ಇವರು ನಮ್ಮ ಬಿಳುಗಲ್ಲೂರು ಕೃಷ್ಣಮೂರ್ತಿಯವರು ಹಾಕ್ಬೇಕಂತ ಕೇಳ್ಕೊತಾ ಇದ್ದೀನಿ. ಮ್ಯಾನೇಜರ್ ಮೊಹಮ್ಮದ್ ಸದ್ದೂರ್, ತಂಡದ ಕೋಚ್ ಆಗಿ
ಶ್ರೀಯುತ ಚೈತನ್ಯ ಗೌಡ ಅವರಿಗೆ ಮುಖ್ಯ ಅಭಿಯಂತರರು ನೆನಪಿನ ಕಾಣಿಕೆಯನ್ನು ನೀಡಬೇಕಂತ ಕೇಳ್ಕೊತಾ ಇದ್ದೀನಿ. ಬರೀ ಕೋಚ್ ಆಗಿ ಇದು ಮಾಡಿಲ್ಲ, ಪ್ರೋತ್ಸಾಹದಾಯಕವಾಗಿ ನಿರೂಪಣೆಯನ್ನು ಕೂಡ ಮಾಡಿದ್ದಾರೆ ಕಂಚಿನ ಕಂಠದ ಚೈತನ್ಯ ಗೌಡ. ಈಗ ವೇದಿಕೆ ಮೇಲಿರುವ ಗಣ್ಯರಿಗೂ ಕೂಡ ನೆನಪಿನ ಕಾಣಿಕೆ ನೀಡುವಂಥ ಕಾರ್ಯಕ್ರಮ. ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ನಿನ್ನೆ ಶ್ರೀಮತಿ ಪೂರ್ಣಿಮಾ ಎಚ್ ವಿ ಅವರಿಗೆ ನೆನಪಿನ ಕಾಣಿಕೆ ಇದೆ, ಅವರಿಗೆ ತಲುಪಿಸ್ತೇವೆ. ಅವರು ಇಲ್ಲಿ ಇಲ್ಲ, ಅವರ ಅನುಪಸ್ಥಿತಿಯಲ್ಲಿ ಅಡ್ಡಿಲ್ಲ. ಬನ್ನಿ, ವಿನಾಯಕ್ ಮೂರ್ತಿಯವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಮುಖ್ಯ ಅಭಿಯಂತರರು ಅದನ್ನು ಕೊಡ್ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಶ್ರೀ ಮಿರ್ಜಾ ಕುಮಾರ್ ಅವರು ಕೂಡ ಇರಬೇಕಿತ್ತು. ಅವರ ಪ್ರತಿನಿಧಿಯಾಗಿ ಶ್ರೀಯುತ ನಿಂಗರಾಜ್ ಅವರು ಇದ್ದಾರೆ, ಅವರು ಅದನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಶ್ರೀಯುತ ವೀರೇಂದ್ರ ಅವರು ಅದನ್ನು ಕೊಟ್ಟು ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಸರಿ. ಮಧುಸೂದನ್ ಕೆ ಅವರು ಕೂಡ ಲಭ್ಯ ಇಲ್ಲ, ಅವರಿಗೆ ಆ ನೆನಪಿನ ಕಾಣಿಕೆಯನ್ನು ತಲುಪಿಸ್ತೇವೆ. ಶ್ರೀ ರಮೇಶ್ ಎಚ್ ಎಂ, ಶ್ರೀಮತಿ ಶ್ರೀಲಕ್ಷ್ಮಿ ವಿ ಶಂಕರ್ ಅವರ ಅನುಪಸ್ಥಿತಿ. ಶ್ರೀ ವೀರೇಂದ್ರ ಕೆ ಅವರಿಗೆ ಯೋಗೀಶ್ ಅವರು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಶ್ರೀಯುತ ಮೊಹಮ್ಮದ್ ಸದ್ದೂರ್ ಅವರಿಗೆ ಆನಂದ್ ಆಚಾರ್ಯ ಅವರು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಶ್ರೀ ಕೆ ದಿನೇಶ್ ಅವರಿಗೆ ಎ ಸಿ ಪ್ರದೀಪ್ ACP ಅವರು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಶ್ರೀ ಶಿವಕುಮಾರ್ ಆರ್ ಅವರ ಅನುಪಸ್ಥಿತಿ ಇದೆ. ಶ್ರೀ ರಂಗನಾಥ್ ಅವರಿಗೆ ಮುತ್ತಣ್ಣ ಅವರು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಶ್ರೀ ವಾಸುದೇವ ಮೂರ್ತಿ ಟೀಕೆ ಅವರ ಅನುಪಸ್ಥಿತಿ ಇದೆ. ಶ್ರೀ ರಾಜು ಸರ್ ಅವರಿಗೆ ಪ್ರಕಾಶ್ ಎಂ ದವಳೆ ಕೊಡ್ತಾ ಇದ್ದಾರೆ. ಒಂದು ನಿಮಿಷ. ಶ್ರೀ ಎಂ ಮಾದೇಶ್ ಅವರ ಅನುಪಸ್ಥಿತಿ ಇದೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಹಾಗೂ ನಮಗೆ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರಬೇಕಾದಂಥ ಶ್ರೀಯುತ MR ಗಂಗಾಧರ್ ಸರ್ ಅವರ ಅನುಪಸ್ಥಿತಿ ಇದೆ. ಹಾಗಾಗಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀ ಮಂಜುನಾಥ್ SC ಅವರಿಗೆ ಜಂಟಿಯಾಗಿ ಗಿರೀಶ್ ಮತ್ತು ಶಿವಾನಂದ್ ಸುನ್ಗದ್ ಅವರು ನೀಡಬೇಕಂತ ಕೇಳ್ಕೊತಾ ಇದ್ದೀನಿ. ಅಧ್ಯಕ್ಷ ಭಾಷಣ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಮ್ಮೆಲ್ಲರ ಪ್ರೀತಿಯ ಮುಖ್ಯ ಅಭಿಯಂತರರು ಅಧ್ಯಕ್ಷರಾಗಿ ಅಧ್ಯಕ್ಷೀಯ ಭಾಷಣ ಶುಭ ಮುಂಜಾನೆಯಲ್ಲಿ. ಎಲ್ಲರೂ ಒಳ್ಳೇದಾಗಿಲ್ಲ ಸರ್, ಅಷ್ಟೇ ಸರ್. ಎಲ್ರಿಗೂ ನಮಸ್ಕಾರಗಳು. ಆತ್ಮೀಯ ಬಂಧುಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಎಷ್ಟು ಜನ ಇದ್ದಾರೆ? ಯಾರ ಹೆಸರು ನಮಗೆ ಬೇರೊಂದು ರೀತಿಯಲ್ಲಿ ಸಹಾಯ ಮಾಡಿ ಊಟ ಉಪಚಾರದಲ್ಲಿ ಸಹಾಯ ಮಾಡಿರತಕ್ಕಂಥ ಶ್ರೀಯುತ BD ರಮೇಶ್ ಅವರು ವೇದಿಕೆ ಬಳಿ ಬರಬೇಕಂತ ಕೇಳ್ಕೊತಾ ಇದ್ದೀವಿ. BD ರಮೇಶ್, ಮೈಕೆಲ್, ಬಾಬು ಕೆ. BD ರಮೇಶ್ ಅವರ ನೆನಪಿನ ಕಾಣಿಕೆಯನ್ನು ಶ್ರೀಯುತ ಆನಂದ್ ಅವರು ಇಸ್ಕೋಬೇಕು. ಅದನ್ನು DJ MHRD ಅವರು ಕೊಡು ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. BD ರಮೇಶ್ ಅಂತ ಕೊಡಿ. BD ರಮೇಶ್ ಅವರ ನೆನಪಿನ ಕಾಣಿಕೆಯನ್ನು ಇಸ್ಕೊಂಡ್ರ. ಮೈಕೆಲ್
ಅವರ ನೆನಪಿನ ಕಾಣಿಕೆಯನ್ನು ಶ್ರೀಯುತ ಮುತ್ತಣ್ಣವರು ಇಸ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ತಗೊಳ್ಳಿ, ನಾ ಹೇಳ್ತೀನಿ. ಮುಖ್ಯ ಅಭಿಯಂತರರು ಅದನ್ನು ಕೊಡ್ಬೇಕಂತ. ಮೈಕಲ್ ಮಗ ಇದ್ದಾರಾ? ಬಾಬು ಅವರು, ಮೈಕೆಲ್ ಮತ್ತು ಬಾಬು ಅವರ ನೀವೀಗ ತಗೋತೀರಾ? ಮೈಕೆಲ್ ಅವರ ಬದಲಿಗೆ ಶ್ರೀಯುತ ಮುತ್ತಣ್ಣ ಅವರು ನೆನಪಿನ ಕಾಣಿಕೆಯನ್ನು ತಗೋಬೇಕು. ಅದನ್ನು ಶ್ರೀಯುತ DGM HID ರಾಜು ಸರ್ ಅವರು ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಯಾರೊಬ್ರು ಕೊಡಿ, ಯೋಗೇಶ್ ಕೊಡ್ರಿ ಬಾಬುಗೆ. ಯಾರಿಲ್ಲ, ಬಾಬು ಅವರ ನೆನಪಿನ ಕಾಣಿಕೆಯನ್ನು ಶ್ರೀಯುತ ದೀಪ ಅವರು ತಗೊಳ್ತಾ ಇದ್ದಾರೆ. ಅದನ್ನು ವೀರೇಂದ್ರ ಅವರು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಈಗ ಅಧ್ಯಕ್ಷೀಯ ಭಾಷಣ ನಿಮ್ಮೆಲ್ಲರ ಪ್ರೀತಿಯ ಮಂಜುನಾಥ್ ಸರ್ ಅವರಿಗೆ. ಎಲ್ರಿಗೂ ನಮಸ್ಕಾರಗಳು. ಆತ್ಮೀಯ ಬಂಧುಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಶುಭೋದಯ, ಬೆಳಗಿನ ಶುಭೋದಯ. ಮತ್ತು ಭಗವಂತ ಎಲ್ರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕರುಣಿಸಲಿ ಅಂತ ಹೇಳಿ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಚುಟುಕಾಗಿ ಅಧ್ಯಕ್ಷೀಯ ಭಾಷಣವನ್ನು ಹೇಳಿದಂತಹ ಹಾಗೂ ಶುಭಾಶಯಗಳನ್ನು ಮುಂಜಾನೆಯೇ ತಿಳಿಸಿದಂತಹ ನಿಮ್ಮೆಲ್ಲರ ಪ್ರೀತಿಯ ಮುಖ್ಯ ಅಭಿಯಂತರರಿಗೆ ಧನ್ಯವಾದಗಳು. ಹಾಗೆ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು, ನೌಕರ ವೃಂದದವರು, ಮಹಿಳೆಯರು, ಮಕ್ಕಳು ಹಾಗೂ ಸಹಕರಿಸಿದ ಮಹಾದಾನಿಗಳು ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಲವಾರು ಸಂಘ ಸಂಸ್ಥೆಗಳಿಂದ ನಾವು ಒಳಗೊಂಡಿದ್ದೇವೆ, ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಎಲ್ರಿಗೂ ಧನ್ಯವಾದ. ಶುಭ ಮುಂಜಾನೆ.